ರೈತ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ. ರೈತ ಈ ದೇಶದ ಬೆನ್ನೆಲುಬು. 2024ರಲ್ಲಿ 10,576 ಕೃಷಿಕರು ಅಂದರೆ ಅಗ್ರಿಕಲ್ಚರಿಂದ ಸೂಸೈಡ್ ಆಗಿದೆ. ಮತ್ತೆ ಕರ್ನಾಟಕ ಬಂದು 2ನೇ ಸ್ಥಾನದಲ್ಲಿದೆ. 1971 ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ದೇಶಕ್ಕೆ ಪ್ರೊಡಕ್ಷನ್ ಆಗಬೇಕಾಗಿರೋ ಜಾಗದಲ್ಲಿ ಪ್ರೊಡಕ್ಷನ್ ನಿಂತೋಗ್ತಾ ಇದೆ. ಇಷ್ಟೆಲ್ಲ ಭಾಗ್ಯಗಳು ಕೊಡೋ ಅಂಥವ್ರು, ಎಷ್ಟೋ ಕೋಟಿ ಖರ್ಚು ಮಾಡೋ ಅಂಥವ್ರಿಗೆ ಆತನಿಗೆ ಬೇಕಾಗಿರೋದು ಸತ್ತ ಮೇಲೆ ಸಂತಾಪ ಸೂಚಿಸುವಂತ ಚೆಕ್ ಅಲ್ಲ, ಬದುಕಿದ್ದಾಗ ಭರವಸೆ. ಬೆಲೆ ಕಡಿಮೆ ಆದಾಗ ಎಲ್ಲ ತಗೊಂಬಂದು ರೋಡಿಗೆ ಸುರಿತಾರೆ. ಹೀಗೆ ದೇಶದ ಪರಿಸ್ಥಿತಿ ಮುಂದುವರಿತಾ ಇದ್ರೆ ಮುಂದೊಂದು ದಿನ ಒಂದು ತನಕು ಜನ ಹೊಡೆದಾಡ್ಬೇಕಾಗುತ್ತೆ. ಒಂದು ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಾಡಬಹುದಲ್ವಾ? ಯಾಕೆ ಇದು ಒಂದು ಜಸ್ಟ್ ಇನ್ವೆಸ್ಟರ್ ಮೀಟ್ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತು? ಯಾಕೆ ಸರ್ ಇದೊಂದು? ರೈತ ತಾನು ಉತ್ಪಾದನೆ ಮಾಡಿದಂಥ ಪದಾರ್ಥಕ್ಕೆ ಖರ್ಚು ವೆಚ್ಚ ಎಲ್ಲ ಕಳೆದು ತಾನೇ ರೇಟ್ ಫಿಕ್ಸ್ ಮಾಡೋ ಅಂಥ ಒಂದು ಸಂದರ್ಭನ ನೀವು ಎಲ್ಲಿವರೆಗೂ ಒದಗಿಸ್ಕೊಡಲ್ವೋ ಅಲ್ಲಿವರೆಗೂ ರೈತರ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಹೇಗೆ ಬೆಲೆ ಗೌರವ ಸಿಗ್ತಾ ಇದೆಯೋ ಅದೇ ಬೆಲೆ ಗೌರವ ರೈತರಿಗೂ ಸಿಕ್ಕಲಿ ಅನ್ನೋದೇ ನಮ್ಮ ಉದ್ದೇಶ. ಕೃಷಿ ಉತ್ಪಾದಕತೆನೇ ಅಲ್ಲಿರುವಂತಹದ್ದು. ಯಾಕೆ ನಮ್ಮ ಕರ್ನಾಟಕಕ್ಕೆ ಬರಬೇಕು ಅಂತ ತಂತ್ರಜ್ಞಾನಗಳು, ಕರ್ನಾಟಕದ ರೈತರುಗಳಿಗೆ ಅದು ಹೋಗ್ಬೇಕದು. ಎಲ್ಲೋ ಒಂದು ಕಡೆ ಬೆಳಕು ಸಿಕ್ದಂಗೆ ಆಗತ್ತೆ. ಮಲನ ನೀವೇನಾದ್ರು ಹೊರಗಡೆ ಬಿಟ್ಬಿಟ್ಟು ಒಂದು 7-8 ಸೀಳ್ನ ಆಗಿಬಿಟ್ರೆ ಏನು ಮಾಡ್ಬೋದು ಹೇಳಿ? ಅದು ಮಲನ ಸಣ್ಣ ಸಣ್ಣ ಪೀಸು ಸಿಕ್ಕಲ್ಲ, ಆ ಲೆವೆಲ್ಗೆ ತಿಂದಾಗ್ತದೆ. ಹಾಗಾಗಿ ನಮ್ಮ ರೈತನ್ನ ಪ್ರತಿಯೊಬ್ಬರು ಕೂಡ ಕಿತ್ಕೊಂಡು ತಿಂತಾ ಇದ್ದಾರೆ. ರಾಜಕಾರಣಿಗಳ ಸಪೋರ್ಟಿಂದ ಬಂದಂಥವರೇ ಜಾಸ್ತಿ ಆಗ್ತಾರೆ. ಸರ್, ಮುಂದಿನ ಪ್ರಶ್ನೆ ಏನಂತಂದ್ರೆ, ಈಗಿನ ವ್ಯವಸ್ಥೆನಲ್ಲಿ ಅಂದರೆ ಈ ರೀಸೆಂಟ್ ಡೇಸ್ ಅಂತ ನಾವು ಏನು ಹೇಳ್ತೀವಿ, ಯುವಕರ ಸಂಖ್ಯೆ ಕೃಷಿ ಕಡೆಗೆ ಕಡಿಮೆ ಆಗ್ತಿದೆ ಅಂತ ಹೇಳಿ. ಅಂದರೆ ಈಗ ಪ್ರೇಮ ಅವರೇ, ನಾವು ಇದುವರೆಗೂ ನಾವೇನು ಮಾತಾಡಿದ್ದೀವಿ ಅದು ಕೂಡ ನಮ್ಮ ಯುವಕರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇಲ್ಲ ಅನ್ನೋದು ಅದರಿಂದನೂ ಕೂಡ ನಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಮ್ಮದು ಈ ಕೌಟುಂಬಿಕ ಜೀವನ ನಮ್ಮ ಒಂದು ಭಾರತ ದೇಶದಲ್ಲಿ ಆಗಿದೆ ಅಂತಂದರೆ, ಮದುವೆ ಆಗ್ತಾರೆ, ಅವ್ರಿಗೆ ಮದುವೆ ಆದ ತಕ್ಷಣ ಅವರು ಭಾಗ ಆಗ್ತಾರೆ. ಈಗ ನೆಕ್ಸ್ಟು ಒಂದು ಎಕರೆ ಡಿವೈಡ್ ಆಗ್ತಾ ಹೋಗ್ತಾ 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 ಏನಾಗುತ್ತೆ ಅಂದರೆ ಫ್ರಾಗ್ಮೆಂಟೇಷನ್ ಆಗ್ತಾ ಹೋಗುತ್ತೆ. ಈ ಫ್ರಾಗ್ಮೆಂಟೇಷನ್ ಆದಾಗ ನಿಮಗೆ ಮೆಕ್ಯಾನೈಸೇಷನ್ ಮಾಡಲಿಕ್ಕೆ ಅವಕಾಶಗಳೇ ಇಲ್ಲ. ಓಕೆ, ನಿಮ್ಗೆ ಗೊತ್ತಿರಬೇಕು, ನಮ್ಮ ಭಾರತ ದೇಶದಲ್ಲಿ ಈ ಉತ್ಪತ್ತಿ ಮತ್ತು ಉತ್ಪಾದಕತೆ ಎರಡು ಡಿಫ್ರೆನ್ಸ್ ಏನಂತಂದರೆ, ಈ ಒಂದು ಎಂಟೈರ್ ಏರಿಯಾದಲ್ಲಿ ಏನು ಉತ್ಪತ್ತಿ ಬರುತ್ತೆ ಅದನ್ನು ಉತ್ಪತ್ತಿ ಅಂತ ನಾವು ಕರಿತೀವಿ. ಉತ್ಪಾದಕತೆ ಏನಂತಂದರೆ ಒಂದು ಎಕರೆನಲ್ಲಿ ಎಷ್ಟು ಇಳುವರಿ ಬರುತ್ತೆ ಅನ್ನೋದು ಕೂಡ ಅದು ಉತ್ಪಾದಕತೆ. ಇಲ್ಲಿ ಏನಾಗ್ತಾಯಿದೆ ಅಂತಂದರೆ, ನಾವು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಭಾರತ ದೇಶದಲ್ಲಿ ಈ ಉತ್ಪಾದಕತೆ ಕಡಿಮೆ ಇದೆ. ಹೌದು. ಅಂದರೆ ಅದು ಕಡಿಮೆ ಇದೆ ಅಂದರೆ ಏನರ್ಥ ಅಂದರೆ, ನೀವು ಮೆಕ್ಯಾನೈಸೇಷನ್ಗೆ ಹೋಗೋಕ್ಕಾಗಲ್ಲ, ಲಾರ್ಜ್ ಏರಿಯಾ ಇರೋದಿಲ್ಲ, ಎಲ್ಲ ಸಣ್ಣ ಸಣ್ಣ ಏರಿಯಾಗಳಾಗ್ಬಿಟ್ಟಿರುತ್ತೆ. ಆವಾಗ ಉತ್ಪಾದಕತೆ ಕಡಿಮೆ ಆದಾಗ ನಿಮಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಏನು ಕರಿತಿರಲ್ಲ, ಖರ್ಚು ವೆಚ್ಚ ಅದು ಜಾಸ್ತಿ ಆಗುತ್ತೆ, ಇನ್ಕಮ್ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಸರಿದೂಗಿಸ್ಬೇಕು ಅಂತಂದರೆ ಯಾವುದಾರ ಒಂದು ಕಂಪ್ನಿ, ದೊಡ್ಡ ಕಂಪ್ನಿ ಬರಬೇಕಾಗತ್ತೆ. ಈ ಇಷ್ಟು ಜನ ರೈತರನ್ನೆಲ್ಲ ಒಗ್ಗೂಡಿಸಿ ಅವ್ರನ್ನೂ ಕೂಡ ಲೇಬರಾಗಿ ತೊಗೊಂಡು ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಅವ್ರವ್ರ ಏರಿಯಾಗೆ ತಕ್ಕಂಗೆ ಅವ್ರಿಗೆ ದುಡ್ಡು ಹಂಚೋದಾದರೆ ಅದು ಎಲ್ಲೋ ಒಂದು ಕಡೆ ಒಂದು ಪರಿಹಾರ ಅಂತ ನಮ್ಗಾದ್ರೆ ಒಂದು ಕಮ್ಯುನಿಟಿ ಫಾರ್ಮಿಂಗ್ ಥರ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಯಾರೋ ಒಬ್ಬರು ಕಂಪ್ನಿಯವನು ಬರ್ತಾನೆ, ಇಷ್ಟು ಬೆಳೆದ್ರೆ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಒಂದು ಫಿಕ್ಸೆಡ್ ರೇಟ್ನ ಫಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳ್ಬೋದು. ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ಕೊಂಡಾಗ ಅವಾಗ ನೀವೇನು ಮಾಡ್ತೀರಿ, ಒಂದು ಎಲ್ಲ ಗ್ರೂಪ್ ಸೇರಿಕೊಂಡು ಎಲ್ಲ ಲ್ಯಾಂಡು ಒಂದೇ ಕಡೆ ಬರುತ್ತದೆ. ಆವಾಗ ಮೆಕ್ಯಾನೈಸೇಷನ್ ಮಾಡ್ತಾನೆ ಅವನು ತೊಗೊಂಡವನು. ಮೆಕ್ಯಾನೈಸೇಷನ್ ಮಾಡಿದ ಏರಿಯಾ ಜಾಸ್ತಿ ಇರೋದ್ರಿಂದ ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಮಾಡ್ತಾನೆ, ಮೆಕ್ಯಾನೈಸೇಷನ್ ಅಪ್ಲೈ ಮಾಡ್ತಾನೆ. ಅವಾಗ ಏನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಒಂದು. ಎರಡನೇದು, ಕೆಲವು ಟೈಮ್ ಇದು ಒಳ್ಳೆ ರೀತಿ ವರ್ಕ್ ಆಗ್ತದೆ ಅಂತಂದರೆ ಅವನು ಏನು ಬೆಳಿತಾನೆ ಅದನ್ನು ಕ್ವಾಲಿಟಿ ಮೆಟೀರಿಯಲ್ ಬೆಳೆದು ಎಕ್ಸ್ಪೋರ್ಟ್ ಮಾಡ್ಬೋದು. ನಿಮಗೆ ಎಕ್ಸ್ಪೋರ್ಟ್ ಮಾಡ್ತು ಅಂತ ಅಂದರೆ, ಈಗ ಒಂದು 10 ರೂಪಾಯಿಗೆ ನೀವು ಸೇಲ್ ಆಗ್ತಿದೆ ಕೆಜಿ ಅಂತ ಅಂದರೆ ಅವ್ನು ಕಡಿಮೆ ಅಂದರೆ 1000 ರೂಪೀಸ್ ಸೇಲ್ ಮಾಡ್ಬೋದು ಹೊರಗಡೆ ಹೋಗೋದಾದರೆ. ಅವಾಗ ಎಷ್ಟು ದುಡ್ಡು ವಾಪಸ್ ನಮ್ಮ ದೇಶಕ್ಕೆ ಬರುತ್ತೆ, ಅದು ಕೂಡ ವರ್ಕೌಟ್ ಮಾಡಲಿಕ್ಕೆ ಅವಕಾಶ ಇದೆ. ಆವಾಗ ಇಂಥ ಒಂದು ಏನೇನು ಕಾರ್ಯಕ್ರಮಗಳು ಹಾಕತ್ತಾರೆ ನಮ್ಮಲ್ಲಿ ರೈತರುಗಳು, ಅವಾಗ ಗೌರ್ಮೆಂಟ್ ಅದಕ್ಕೆ ಸಹಾಯ ಮಾಡಲಿಕ್ಕೆ ಮುಂದೆ ಬರುತ್ತೆ. ಈಗ ರೈತ ಉತ್ಪಾದಕರ ಸಂಸ್ಥೆಯಿಂದನೂ ಕೂಡ ಈ ಥರ ಸಹಾಯಗಳು ನಡೀತಾ ಇದೆ. ಈಗ ಕೋಆಪರೇಟಿವ್ ಸೊಸೈಟಿ ಮಾಡ್ಕೋತೀರಾ, ಅದಕ್ಕೂ ಕೂಡ ಸರ್ಕಾರ ತುಂಬ ಸಪೋರ್ಟ್ ಮಾಡ್ತಿದೆ. ಅಲ್ಲಿ ಒಂದು
ಮನಸ್ಥಿತಿ ಹೇಗಿರಬೇಕು ಅಂತಂದರೆ, ರೈತ ಉತ್ಪಾದಕರ ಸಂಸ್ಥೆಗಳಿಗೆ ಯಾರ್ಯಾರು ಡೈರೆಕ್ಟ್ರಾಗಿ ಸೇರ್ಕೊಳ್ತಾರೆ ಅವ್ರಿಗೆ ತ್ಯಾಗ ಮನೋಭಾವ ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟು. ಅದು ಬಿಟ್ಬಿಟ್ಟು ನನಗೇನು ಸಿಗಲಿಲ್ಲ ಅಂತ ಅನ್ನೋರು ಅಲ್ಲಿ ಬಂದು ಕೂತ್ರೆ ಅದು ಇನ್ನೊಂಥರ ಇಂಡೈರೆಕ್ಟಾಗಿ ಬೇರೆ ಥರ ಪ್ರಾಬ್ಲಮ್ ಆಗೋದಕ್ಕೂ ಅವಕಾಶಗಳಿದ್ದಾವೆ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಎಲ್ಲ ಒಂದು ಕಡೆ ನಾವು ಬೆಳಿಬೇಕು ಅನ್ನೋರೆಲ್ಲ ಒಂದು ಕಡೆ ಸೇರಬೇಕು. ಓಕೆ, ಆ ಮನಸ್ಥಿತಿ ಇರೋ ಅಂಥವ್ರು ಒಳ್ಳೆಯವರು. ಅದು ಬಿಟ್ಬಿಟ್ಟು ನೆಗೆಟಿವ್ ಥಿಂಕಿಂಗ್ ಇರೋರೆಲ್ಲ ಸೇರಿಕೊಂಡಾಗ ಅದು ಯಾವುದೂ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು 4 ಕೋಟಿ ಟ್ರಾನ್ಸಾಕ್ಷನ್ ನಾವು ಮಾಡಿದ್ದೀವಿ. ಅದು ಯಾಕೆ ಸಾಧ್ಯ ಆಗುತ್ತೆ ಅಂತಂದರೆ ಎಲ್ಲರ ಕೋಆಪ್ರೇಷನ್ ಇದ್ದರೆ. ಅದು ಬಿಟ್ಟು ಕೆಲವರು ನಮಗೇನು ಸಿಗಲಿಲ್ಲ ಅನ್ನೋರು ನೀವೆಲ್ಲ ಹಾಕ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ? ಹಾಗಾಗಿ ಗೌರ್ಮೆಂಟ್ ಎಲ್ಲ ಕೂಡ ಒಂದು ಸವಲತ್ತು ಕೊಡ್ತಾ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕಾಗಿರೋರು ನಮ್ಮ ರೈತರೇ. ಅಂದರೆ ಈಗ ಒಂದು ಕನ್ಕ್ಲೂಷನ್ ಮಾಡೋದಾದರೆ, ಈಗ ಒಂದು ಕೇಳಿದ ಪ್ರಶ್ನೆಗೆ ಹಳ್ಳಿಗಳಲ್ಲೇ ಆ ಒಂದು ಕೆಲಸವನ್ನು ಹುಟ್ಟಾಕ್ಬೋದು ಅಂತ ಹೇಳಿ, ಅಂದರೆ ಇವಾಗ ಏನು ಹೇಳಿದ್ರೆ ರೈತ ಉತ್ಪಾದಕರ ಸಂಸ್ಥೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆ ಥರ ಒಂದು ಕಟ್ಟಿದ್ರೆ ಅಲ್ಲೇ ಎಷ್ಟೊಂದು ಯುವಕರಿಗೆ ಕೆಲಸನೂ ಸಿಗುತ್ತೆ. ಇನ್ಪುಟ್ ಬಿಸ್ನೆಸ್ ಮಾಡ್ಬೋದು, ಅವರು ಮಳಿಗೆಗಳನ್ನ ಹಾಕೊಬೋದು, ಅವ್ರದ್ದೇ ಮಾರಾಟ ಮಾಡಿರುವಂತಹ ತರಕಾರಿಗಳನ್ನಿರಬಹುದು ಮತ್ತು ಏನು ದವಸ ಧಾನ್ಯಗಳು ಬೆಳೀತಾರೆ ಅದನ್ನು ಕೂಡ ತಂದಿಲ್ಲಿ ಮಾರಾಟ ಮಾಡಬಹುದು ಅಂತ ಒಂದು ನೀವು ತಿಳಿಸ್ಕೊಡ್ರಿ. ಜೊತೆಗೆ ಇನ್ನೊಂದು ಹೇಳ್ಬೋದು ಅಂತಂದರೆ ಕೆಲವೊಂದು ಕಮ್ಯುನಿಟಿ ಫಾರ್ಮಿಂಗ್ ಥರನೂ ಮಾಡಿಕೊಂಡ್ರೆ ಅಲ್ಲೇ ಯುವಕರು ಕೂಡ ಹೊರಗಡೆ ಬರಲ್ಲ, ಅಂದರೆ ಈಗ ಸಿಟಿ ಕಡೆಗೆ ಅವರು ಬರೋದಿಲ್ಲ. ಜೊತೆಗೆ ನೀವು ಕಾಂಟ್ರಾಕ್ಟ್ ಫಾರ್ಮಿಂಗೂ ಕೂಡ ಅವಕಾಶ ಇದೆ, ಅದನ್ನು ಮಾಡ್ಕೋಬೋದು. ಹಾಗಾಗಿ ಎಷ್ಟೋ ಜನ ಬೇಕಾಗಿಲ್ಲ, ಕರೆಕ್ಟಾಗಿ ಒಂದು 4-5 ಜನ ಒಳ್ಳೆ ರೈತರು ಒಂದು ಗ್ರೂಪ್ ಮಾಡಿದ್ರೆ ಇಡೀ ದೇಶದಲ್ಲಿ ಎಷ್ಟೋ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ನು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇದನ್ನು ಇಟ್ಕೊಂಡು ಕೋಟ್ಯಾಂತರ ದುಡ್ಡು ಅರ್ನ್ ಮಾಡ್ತಾ ಇದ್ದಾವೆ. ಮಾರ್ಚ್ ತಿಂಗಳಲ್ಲಿ ನಾವು ಸಹ್ಯಾದ್ರಿ ಫಾರ್ಮ್ಸ್ ಅಂತ ಕೇಳಿರ್ತೀರ ನೀವು. ತುಂಬ ವೆರಿ ಬಿಗ್ ಫಾರ್ಮ್ಸ್, ಇಂಡಿಯಾದಲ್ಲೇ ನಂಬರ್ 1 ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅದು ನಾಸಿಕಲ್ಲಿದೆ. ಅಲ್ಲಿಗೆ ವಿಸಿಟ್ ಮಾಡಿದ್ವಿ ಸರ್. ಅಂದರೆ ಅಲ್ಲಿಂದ ನಾವು ಏನು ಟೆಕ್ನಾಲಜಿನ ರೈತರಿಗೆ ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಾವು ವಿಸಿಟ್ ಮಾಡಿದ್ವಿ ಸರ್. ಅಲ್ಲಿ ಹೆಂಗೆ ಅಂತಂದರೆ ಫೋಟೋ ಎಲ್ಲ ತುಂಬ ಕ್ಯಾಪ್ಚರ್ ಮಾಡೋದಕ್ಕೆ ಬಿಡೋದಿಲ್ಲ ಸರ್. ಒಂದು 100 acre ಫಾರ್ಮ್ ಇದೆ, ಅದು 100 acre ಫಾರ್ಮ್ ಮಾಡ್ತಿದ್ದಾರೆ ಅವರು. ಅವ್ರದ್ದು ಇಂಟೆನ್ಷನ್ ಯಾವ ಥರ ಶುರುವಾಯಿತು ಅಂತಂದರೆ, ಅವರು ಮೇಯ್ಸ್ ಏನೋ ಬೆಳೆದಿದ್ರಂತೆ, ಅವರು ಅಗ್ರಿಕಲ್ಚರ್ ಗ್ರ್ಯಾಜುಯೇಟನ್ನೇ ಬೆಳೆದಿದ್ರಂತೆ. ಅದರಲ್ಲಿ ಏನೋ ಲಾಸ್ ಆಗಿದ್ದಕ್ಕೆ, ಅದು ಲಾಸ್ ಏನಕ್ಕಾಯಿತು ಅಂತ ಹೇಳಿ ಅದು ಹಿಸ್ಟ್ರಿ ಹುಡ್ಕಕ್ಕೆ ಹೋಗಿ ಮತ್ತೆ ಅವರು ಹೀಗೆ ಎಲ್ಲ ಒಂದು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಕೊನೆಗೆ ಅವ್ರ ಮನಸ್ಸಲ್ಲಿ ಬಂದಿದೆ, ನಮ್ಮ ಮಹಾರಾಷ್ಟ್ರದಲ್ಲಿ ಅಂದ್ರೆ ಎಸ್ಪೆಷಲಿ ನಾಸಿಕಲ್ಲಿ ನಾವು ಗ್ರೇಪ್ಸನ್ನು, ದ್ರಾಕ್ಷಿಯನ್ನು ತುಂಬ ಚೆನ್ನಾಗಿ ಬೆಳಿತೀವಿ, ಅದನ್ನು ಯಾಕೆ ನಾವು ಜಸ್ಟ್ ಒಂದು ಮೌಲ್ಯವರ್ಧನೆ ಮಾಡಿಬಿಟ್ಟು ಜಸ್ಟ್ ಒಂದು ಪ್ಯಾಕಿಂಗ್ ಚೇಂಜ್ ಮಾಡಿಕೊಂಡು ನಾವು ಎಕ್ಸ್ಪೋರ್ಟ್ ಮಾಡಬಾರ್ದು ಅಂತ ಆಲೋಚನೆ ಮಾಡಿ ಅಂಥದ್ದೊಂದು ದೊಡ್ಡ ಫಾರ್ಮನ್ನು ಕಟ್ಟಿದ್ದಾರೆ ಸರ್. ಪ್ರತಿದಿನ ಅಲ್ಲಿ ಹತ್ತತ್ರ ಒಂದು 2,500ದಿಂದ 3,000 ಜನ ಕೆಲಸ ಮಾಡ್ತಾರೆ ಸರ್. ಒಂದು ವ್ಯಕ್ತಿತ್ವ 3,000 ಜನಕ್ಕೆಲ್ಲ ಸುತ್ತಮುತ್ತ ಇರುವಂತಹ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂತಂದರೆ, ಅಂದರೆ ಒಂದು ಸಣ್ಣ ರೈತ ಉತ್ಪಾದಕರ ಸಂಸ್ಥೆನೂ ಕೂಡ ಅಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡ್ಬೋದು ಅನ್ನೋದಕ್ಕೊಂದು. ನೀವು ಹೇಳ್ದಂಗೆ ಈಗ ನಮ್ಮ ರೈತರುಗಳಿಗೆ ಕೆಲವರಿಗೆ ಹೇಳೋದಾದರೆ, ಅಂದರೆ ಸರ್ ತುಂಬ ಚೆನ್ನಾಗಿ ನಾವು ತರಕಾರಿಗಳನ್ನ ಬೆಳಿತೀವಿ. ನಾವು ಕರ್ನಾಟಕದ ರೈತರಂತೂ ತುಂಬ ಎಕ್ಸಲೆಂಟು ಸರ್. ಈಗ ನಮ್ಮ ಕೋಲಾರ ಕಡೆ ಎಲ್ಲ ಹೋದ್ರೂ ವಾಟರ್ ಕನ್ಸ್ಟೆಂಟ್ ಇದ್ರೂ ಕೂಡ ತರಕಾರಿ ಬೆಳೀತಾರೆ. ಆದರೆ ಯಾವಾಗ ಅವರು ಸೀಸನಾಲಿಟಿ ನೋಡ್ಕೊಳ್ಳಲ್ಲ, ಮಾರ್ಕೆಟ್ ಡಿಮ್ಯಾಂಡ್ ಅನಾಲಿಸಿಸ್ ಮಾಡಲ್ಲ, ಅವಾಗ ಏನಾಗುತ್ತೆ, ಬೆಲೆ ಕಡಿಮೆ ಆದಾಗ ಎಲ್ಲ ತೊಗೊಂಬಂದು ರೋಡಿಗೆ ಸುರಿತಾರೆ. ಮ್ಯಾಂಗೋನಲ್ಲೂ ಕೂಡ ಎಷ್ಟೊಂದು ಹಾಗೆ ಉದುರುತ್ತೆ, ಕೀಳಕ್ಕಾಗ್ದಲೆ, ಲೇಬರ್ ಸಿಗ್ದಲೆ ಉದುರುತ್ತೆ, ಎಲ್ಲ ಆಗುತ್ತೆ. ಈ ಥರ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕೂಡ ಆಗುತ್ತೆ. ಒಂದು ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಾಡಬಹುದಲ್ವಾ? ಯಾಕೆ ಇದು ಒಂದು ಜಸ್ಟ್ ಇನ್ವೆಸ್ಟರ್ ಮೀಟ್ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತು, ಯಾಕೆ ಸರ್ ಇದು ಅದು ಈಗ ಎಲ್ಲೆಲ್ಲಿ ಗೌರ್ಮೆಂಟ್ ಏಜೆನ್ಸಿಗಳು ಅದನ್ನು ಇನಿಷಿಯೇಟ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿರಬೇಕು, ಅದು ಬೇರೆ ಬೇರೆ ಪ್ರೆಷರ್ಗೋಸ್ಕರ ಅಲ್ಲಿ ಎಂಪ್ಲಾಯೀಸ್ಗಳು ಇವ್ರನ್ನೆಲ್ಲ ಏನು ಮಾಡ್ತಾರೆ, ಅವ್ರಿಗೆ ಬೇಕಾದದ್ದು ತುಂಬ್ತಾ ಒಂದು ಸರ್ಟನ್ ಲೆವೆಲ್ ಬರೋವರೆಗೂ ಕೂಡ ನಡೆಯುತ್ತದು. ಅದಾದ ನಂತರ ಏನಾಗುತ್ತೆ ಅಂದರೆ ಅಲ್ಲಿರೋ ಜನಗಳೆಲ್ಲರೂ ಕೂಡ ಏನೋ ಬೇರೆ ಇಂಟ್ರೆಸ್ಟಿಂದ ಸ್ಟಾರ್ಟ್ ಮಾಡಿದಾಗ ಅದು ಆ ಎಫಿಷಿಯನ್ಸಿ ಕಳ್ಕೊಂಬಿಡುತ್ತೆ. ಅದಕ್ಕೆ ಏನು ಮಾಡ್ಬೋದು ಅಂದರೆ ಯಾರಾದರೂ ಪ್ರೈವೇಟ್ನವರು ಅಥವಾ ಪ್ರೈವೇಟ್ ಪಾರ್ಟಿಸಿಪೇಷನ್ಸ್ ಏನೇನಿರುತ್ತಲ್ಲ ಅದನ್ನು ಸೇರಿಸಿ ಮಾಡಿದಾಗ ಮೋಸ್ಟ್ಲಿ ಅದು ಸಕ್ಸಸ್ ಆಗುತ್ತೆ. ಈಗ ಫೇಲ್ಯೂರ್ ಆಗಿರೋವೆಲ್ಲ ನಾವು ಸುಮಾರು ನೋಡಿದ್ದೀವಲ್ವ. ಈಗ ಫಸ್ಟ್ ಎಂಟ್ರಿನಲ್ಲಿ ಪ್ರಾಂಪ್ಟ್ ಇರ್ತಾರೆ, ಸೆಕೆಂಡ್ ಸ್ಟೇಜಲ್ಲಿ ಸ್ವಲ್ಪ ಅದು ರಾಜಕೀಯ ಇವ್ರದ್ದು ಸಪೋರ್ಟ್ ಇರೋರು ಎಂಟ್ರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಥರ್ಡ್ ಸ್ಟೇಜ್ಗೆ ಹೋಗೋ ಅಷ್ಟರೊಳಗಡೆ ಆಲ್ಮೋಸ್ಟ್ ಒಳ್ಳೆಯವರೆಲ್ಲ ಕಡಿಮೆ ಆಗಿಬಿಟ್ಟಿರ್ತಾರೆ,
ಇವರು ರಾಜಕಾರಣಿಗಳ ಸಪೋರ್ಟಿಂದ ಬಂದಂಥವರೇ ಜಾಸ್ತಿ ಆಗ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಒಳ್ಳೆಯವ್ರು ಬಿಟ್ಟು ಹೊರ್ಟೋಗ್ತಾರೆ, ಕೊನೆಗೆ ಉಳಿಯೋದು ಇವರೇ. ಇವರು ಎಷ್ಟು ಚೆನ್ನಾಗಿ ನಡೆಸ್ಬೋದು ಅನ್ನೋದು ಎಷ್ಟು ಕಡೆ ಅನಲೈಸ್ ಆಗಿದೆ. ಬಟ್ ಅದಕ್ಕೆ ಸ್ಕೋಪ್ ಇದೆ. ನೀವು ಹೇಳ್ದಂಗೆ ಮ್ಯಾಂಗೋಗೆ ಪ್ರೊಸೆಸಿಂಗ್ ಮಾಡಲಿಕ್ಕೆ, ಜ್ಯೂಸ್ ಮಾಡಲಿಕ್ಕೆ ಎಷ್ಟೊಂದು ಅವಕಾಶಗಳಿದ್ದಾವೆ. ಬಟ್ ಆ ಥರ ಫೇಲ್ ಆಗೋದಕ್ಕೆ ಅವಕಾಶನೇ ಇಲ್ಲ, ಕರೆಕ್ಟಾಗಿ ಹೇಳೋದಾದರೆ. ಬಟ್ ಯಾಕೆ ಫೇಲ್ ಆಗ್ತಾಯಿದೆ ಅನ್ನೋದನ್ನು ಗೌರ್ಮೆಂಟೇ ಅನಲೈಸ್ ಮಾಡಬೇಕು. ಅಲ್ಲಿ ಎಲ್ಲ ಒಂದು ಕಡೆ ಪ್ರಾಂಪ್ಟಾಗಿರೋನ್ನಲ್ಲಿ ತುಂಬಿಬಿಟ್ಟು ನೀಟಾಗಿ ನಡೆಸ್ರಪ್ಪ ಅಂತ ಬಿಡೋಕ್ಕೆ ಮಾಡಬೇಕಾಗತ್ತದ. ಅದು ಫೇಲ್ಯೂರ್ ಆದರೆ ಗೌರ್ಮೆಂಟೇ ಜವಾಬ್ದಾರಿ ತಗೋಬೇಕಾಗತ್ತೆ. ಮತ್ತು ಸರ್ ಇದಕ್ಕೊಂದು ಆ್ಯಡ್ ಮಾಡ್ತೀನಿ ಸರ್, ಐಮ್ ವೆರಿ ಸಾರಿ ಸರ್. ಈಗ ಒಂದು ಬ್ರ್ಯಾಂಡ್ ನೀವು ಕಿಸಾನ್ ಅಂತ ಕೇಳಿರ್ತೀರ. ಕಿಸಾನ್ ಅದು ಎಲ್ಲರಿಗೂ ಗೊತ್ತಿದೆ, ಎಲ್ಲರ ಮನೆಯಲ್ಲೂ ಒಂದು ಜಾಮು ಕೆಚಪ್ ಇದ್ದೇ ಇರುತ್ತೆ ಅದು. ಸರ್ ಅವರು ಅಂಥ ಒಂದು ದೊಡ್ಡ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ಜನ ರೈತರಿಗೆ ಅವ್ರ ಕಡೆಯಿಂದ ಸಹಾಯ ಆಗ್ತಿದೆ ಸರ್. ಅಂದರೆ ಅದು ರೈತರದೇ ಒಂದು ಉತ್ಪಾದನೆ, ಅಂದರೆ ಕೃಷಿನೇ, ಅದು ಕೃಷಿ ಉತ್ಪಾದಕತೆನೇ ಅಲ್ಲಿರೋ ಅಂತಹದ್ದು. ಅಂಥ ಥರದ್ದು ನಮ್ಮ ಕರ್ನಾಟಕದಲ್ಲೂ ಆದರೆ ನಮ್ಮ ಕರ್ನಾಟಕದ ರೈತರಿಗೆ ಎಲ್ಲೋ ಒಂದು ಕಡೆ ಬೆಳಕು ಸಿಕ್ದಂಗೆ ಆಗುತ್ತೆ. ರೋಡಿಗೆ ತಂದು ಸುರಿಯುವಂತಹ ಜಾಗದಲ್ಲಿ ಆ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ತೊಗೊಂಡೋಗಿ ಹಾಕಿದ್ರೆ, ಮೌಲ್ಯವರ್ಧನೆ ಈ ಥರ ಇದು ಮಾಡಿದ್ರೆ ಎಲ್ಲೋ ಒಂದು ಕಡೆ ಇದು ಒಂದು ಅದು ಮೋಸ್ಟ್ಲಿ ಪ್ರೈವೇಟ್ ಆಗಿದ್ರೆ ಸಕ್ಸಸ್ ಆಗಿರುತ್ತೆ. ಈಗ ನೀವು ಹೇಳಿದ್ರಲ್ಲ, ಅದನ್ನು ಒಂದು ಪ್ರೈವೇಟ್ ಆರ್ಗನೈಸೇಷನ್ ತೊಗೊಂಡು ಅದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರ ಬೇರೆ ಬೇರೆ ಮಾಡಲಿಕ್ಕೆ ಅವಕಾಶಗಳಿದೆ, ಇಲ್ಲ ಅಂತಲ್ಲ. ಕೆಲವರು ಪ್ರೈವೇಟೆಲ್ಲ ಸಕ್ಸಸ್ ಆಗಿದ್ದಾರೆ ಆ ವಿಷಯದಲ್ಲಿ, ಪ್ರೈವೇಟರು. ಬಟ್ ಗೌರ್ಮೆಂಟ್ ವಿಷಯ ಬಂದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಅದಕ್ಕೇನು ಮಾಡಬೇಕು ಅಂತಂದರೆ, ಅದಕ್ಕೆ ಪ್ರೈವೇಟು ಮತ್ತು ಗೌರ್ಮೆಂಟ್ ಪಾರ್ಟಿಸಿಪೇಷನಲ್ಲಿ ಮಾಡಿದಾಗ ಅಟ್ಲೀಸ್ಟ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಬಿಟ್ಟರೆ ಅವರು ನೀಟಾಗಿ ರನ್ ಮಾಡ್ಕೊಂಡು ಹೋಗ್ತಾರೆ. ಆವಾಗ ರೈತರದ್ದು ಏನೇನು ಪ್ರಾಡಕ್ಟ್ಸು ಅನ್ನೆಸರಿ ವೇಸ್ಟ್ ಆಗ್ತಿತ್ತು ರೋಡಲ್ಲಿ, ಅದನ್ನೆಲ್ಲ ತಂದು ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿ, ಮೌಲ್ಯವರ್ಧನೆ ಮಾಡಿ, ಅದನ್ನು ಈ ಥರ ಪ್ಯಾಕ್ ಮಾಡಿ ಅಥವಾ ಎಕ್ಸ್ಪೋರ್ಟ್ ಮಾಡ್ಬೋದು. ಯಾಕೆ ಅದಕ್ಕೆ ಅವಕಾಶಗಳಿದ್ದಾವೆ. ನಾನು ಹೇಳೋದೇನು ಅಂತಂದರೆ, ಈ ಸಂದರ್ಭದಲ್ಲಿ ಆದಷ್ಟು ನಮ್ಮ ರೈತರು ಹೆಚ್ಚಿಗೆ ಇರೋದ್ರಿಂದ ಸಂಖ್ಯೆಯಲ್ಲಿ ಇವ್ರದ್ದು ನಿಮ್ಮದು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡಲೇಬೇಕು ಅನ್ನೋ ಉದ್ದೇಶ ಇದ್ದರೆ, ಇವ್ರನ್ನೆಲ್ಲ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಬಿಸ್ನೆಸ್ಗೆ ಹಚ್ಚಲಿಲ್ಲ ಅಂದರೆ ಇವರು ನಿಮ್ಗೆ ವೀಕ್ನೆಸ್ಸೇ. ಬೆಳಿಗ್ಗೆ ಅವ್ರನ್ನ ನಾನೇ ಬೆಳಿತೀನಿ, ಇವ್ನು ಗೊತ್ತಿರಲ್ಲ, ಅವ್ರಿಗೆ ಬೆಳೆಯೋದು ಗೊತ್ತಿರಲ್ಲ, ಮಾರ್ಕೆಟ್ ಹೋದಾಗ ಗೊತ್ತಾಗಿ ಏನು ಮಾಡ್ತಾರೆ ಅವಾಗ ಅವರು. ಹಾಗಾಗಿ ಇವ್ರನ್ನ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇದಕ್ಕೆ ಹಚ್ಚಬೇಕು. ಬೇರೆ ಬೇರೆ ಕ್ರಾಪ್ ಬೆಳೆಯೋಕ್ಕೆ ಬೇರೆ ಬೇರೆ ಏರಿಯಾದಲ್ಲಿ ಒಂದು ಯೂನಿಟ್ ಸ್ಟಾರ್ಟ್ ಮಾಡಬೇಕು. ಅವಾಗ ಕ್ವಾಲಿಟಿ ಮೆಟೀರಿಯಲ್ ಪ್ರೊಡ್ಯೂಸ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಜನನ ಹಚ್ಚಿದ್ರೆ ಆವಾಗ ರೈತರಿಗೆ ಇರೋರು ಏನೇನು ಸಾಲಲ್ಲ. ಯಾಕೆಂದರೆ ನೀವು ವರ್ಲ್ಡ್ ಮಾರ್ಕೆಟ್ ಓಪನ್ ಮಾಡಿಕೊಡ್ತೀರಿ ಅವ್ರಿಗೆ. ಈಗ ಬರೀ ಕರ್ನಾಟಕದಲ್ಲಿ ಓಪನ್ ಆಗಿದೆ, ಅವ್ರು ಏನು ಮಾಡ್ತಾರೆ? ಈಗ 70% ಪ್ರೊಡಕ್ಷನ್ ಲೈನ್ಗೂ ಹಾಕಿದ್ದೀರಿ, ಇನ್ನು 30% ಪರ್ಚೇಸ್ಗೆ ಬರ್ತಾರೆ. ಈಗ ನಾವು ಇಲ್ಲಿ ಒಂದು 10 ಜನ ಇರ್ತೀರಿ, ನಾನೊಬ್ಬ ತಗೊಳ್ಳೋನು ಇರ್ತೀನಿ. ಆವಾಗ ನೀವು 10 ಜನ ತಂದು ನನಗೆ ಕೊಡೋಕ್ಕೆ ಬಂದರೆ ನನ್ನ ಬಿಹೇವಿಯರ್ ಆಗಿರುತ್ತೆ. ಅದಕ್ಕೆ ನಾನು ಯೂಶ್ವಲಿ ಯಾವಾಗಲೂ ಒಂದು ವರ್ಡ್ ಯೂಸ್ ಮಾಡ್ತಿರ್ತೀನಿ, ರೈತ ತಾನು ಉತ್ಪಾದನೆ ಮಾಡಿದಂಥ ಪದಾರ್ಥಕ್ಕೆ ಖರ್ಚು ವೆಚ್ಚ ಎಲ್ಲ ಕಳೆದು ತಾನೇ ರೇಟ್ ಫಿಕ್ಸ್ ಮಾಡೋ ಅಂಥ ಒಂದು ಸಂದರ್ಭನ ನೀವು ಎಲ್ಲಿವರೆಗೂ ಒದಗಿಸ್ಕೊಡಲ್ವೋ ಅಲ್ಲಿವರೆಗೂ ರೈತರ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಎಂಥ ಮಾತು ಹೇಳಿದ್ರಿ ಸರ್. ಇದಕ್ಕೆ ನಾವು ಭದ್ರಾಗಿರಬೇಕು. ಎಲ್ಲರೂ ಕೂಡ ಸೊಸೈಟಿ ರೈತರ ಕಡೆ ಕಾಳಜಿ ವಹಿಸಬೇಕು. ಈಗ ಬೆಳಗ್ಗೆ ಕಾಫಿಯಿಂದ ಸ್ಟಾರ್ಟ್ ಆಗುತ್ತೆ ರೈತರ ಋಣ ನಿಮಗೆ. ಅಂಥ ಒಬ್ಬ ರೈತನ ಬಗ್ಗೆ ನಾವು ಅದನ್ನು ಊಟ ಮಾಡೋರಿಗೆ ಅದು ಕಾಳಜಿ ಇಲ್ಲ ಅಂತಂದರೆ ಅದು ಭಾಳ ಅಪರಾಧ. ಸೊಸೈಟಿ ಮಾಡ್ತಿರೋ ಅಪರಾಧ, ಗೌರ್ಮೆಂಟ್ ಮಾಡ್ತಿರೋ ಅಪರಾಧ, ಎಲ್ಲ ಅಪರಾಧವೇ. ಅದಕ್ಕೆ ನಾನು ಹೋದ ಕಡೆ ಒಂದು ವಿಷಯ ಹೇಳ್ತೀನಿ. ಈಗ ಮೊಲ ನೋಡಿದ್ದೀರಲ್ಲ ಕಾಡಲ್ಲಿ, ಮೊಲದಿಂದನೇ ಕಾಡು ಜೀವನ. ಎಲ್ಲ ತಿಂತವೆ ಮೊಲ ಹುಲ್ಲು ತಿಂತವೆ, ಬಟ್ ಅದೇನು ಬೇರೆ ಏನು ತಿನ್ನಲ್ಲ. ಈ ಮೊಲನ ನೀವೇನಾದ್ರು ಹೊರಗಡೆ ಬಿಟ್ಬಿಟ್ಟು ಒಂದು 7-8 ಸೀಳ್ನಾಯಿ ಬಿಟ್ಟರೆ ಏನು ಮಾಡ್ಬೋದು ಹೇಳಿ? ಅದು ಮೊಲನ ಸಣ್ಣ ಸಣ್ಣ ಪೀಸು ಸಿಕ್ಕಲ್ಲ, ಆ ಲೆವೆಲ್ಗೆ ತಿಂದಾಕತ್ತೆ. ಹಾಗಾಗಿ ನಮ್ಮ ರೈತನ್ನ ಪ್ರತಿಯೊಬ್ಬರು ಕೂಡ ಕಿತ್ಕೊಂಡು ತಿಂತಾ ಇದ್ದಾರೆ. ಇದು ಮೊದಲು ನಿಲ್ಲಬೇಕಿದು. ಆಗ ಮಾತ್ರ ನಮ್ಮ ರೈತರ ಬಗ್ಗೆ ನಮ್ಮ ಜನಗಳಿಗೆ ಕಾಳಜಿ ಇದೆ ಅಂತ ಹೇಳ್ಬೋದೇ ಬಿಟ್ಟರೆ. ಈ ಉದಾಹರಣೆಗೆ ಒಂದು ಹೇಳ್ತೀನಿ ನಿಮಗೆ. ಒಂದು ಯಾವ್ದಾರ ಒಂದು ಪ್ರಾಡಕ್ಟ್ ತಯಾರಾಗ್ತದೆ ಅಂದ್ಕೊಳ್ಳಿ, ಅಥವಾ ಕೆಮಿಕಲ್ ಇರ್ಬೋದು. ಅದನ್ನು ತಯಾರು ಮಾಡಿ ಈಚೆ ಬಿಟ್ಟ ತಕ್ಷಣ ಅವನು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತಾನೆ. ಅವಾಗ 70% ರೈತರು ತಗೋತಾರೆ ಅಂತ ಅವ್ನಿಗೆ ಗೊತ್ತಿದೆ. ಓಕೆ, ಅವನು ಒಂದು ಸಾರಿ ಎಲ್ಲ ತಗೊಂಡಾದ್ಮೇಲೆ ಹೋಗ್ತಾರೆ, ಸ್ಪ್ರೇ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ.
ಕೊನೆಗೆ ಅವನು ಯಾವ ಲೆವೆಲ್ಗೆ ಪ್ರಾಫಿಟ್ ಬರುತ್ತೆ ಅವನಿಗೆ ಅಂತಂದರೆ ಜನ ಎಲ್ಲ ತೊಗೊಂಡ್ಬಿಡ್ತಾರೆ. ಅವ್ನು ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾನೆ. ಕೊನೆಗೆ ಅಲ್ಲಿ ಏನು ಏನು ಇನ್ಫ್ಲೂಯೆನ್ಸೇ ಆಗಲ್ಲ, ರಿಸಲ್ಟೇ ಬರಲ್ಲ. ಅಂಥ ಟೈಮಲ್ಲಿ ವಾಪಸ್ ಬಂದು ಕೇಳೋಕೆ ಹೋದರೆ ಆ ಅಂಗಡಿನೇ ಇರಲ್ಲ. ಓಕೆ, ಜನಸಂಖ್ಯೆ ಹೆಚ್ಚಿಗೆ ಇರೋದೇ ರೈತರಿಗೆ ನೆಗೆಟಿವು. ಪ್ರತಿಯೊಬ್ಬರು ಯಾರೇ ಆಗಲಿ ಒಂದು ಮೆಷಿನರಿ ತಯಾರು ಮಾಡಲಿ, ರೈತರನ್ನ ಗಮನ ಇಟ್ಕೊಂಡೆ ತಯಾರು ಮಾಡ್ತಾನೆ. ಹೌದು. ಹಾಗಾಗಿ ಇಡೀ ಪ್ರಪಂಚ ಏನು ಮಾಡ್ತಿದೆ ಅಂದರೆ ಅವ್ನು ಸುತ್ತಾ ಇದೆ. ನಾನೆಲ್ಲಿ ಮೋಸ ಮಾಡಲಿ ಅಂತ ಇದ್ರೆ ಅವನ ರೈತ ಹೆಂಗೆ ಉದ್ಧಾರ ಆಗೋಕ್ಕಾಗುತ್ತೆ? ಯಾರು ಅವನ ಕಡೆ ಇಲ್ಲ. ಅಂದರೆ ನೀವು ಹೇಳಿದ್ದು ತುಂಬ ಚೆನ್ನಾಗಿದೆ ಸರ್. ಅಂದರೆ ಹೆಂಗೆ ಅಂದರೆ ರೈತರು ಏನಂತಂದರೆ ಎಲ್ಲರೂ ಶ್ರೀಮಂತರನ್ನಾಗಿ ಮಾಡ್ತಿದ್ದಾರೆ, ರೈತರು ಮಾತ್ರ ರೈತರಾಗಿ ಉಳಿತಾ ಇದ್ದಾರೆ. ಅಂದರೆ ಅವನದು ಒಂಥರ ಅನ್ನದಾತ ಅಂತ ಒಂದು ಪದ ನಾವು ಉಪಯೋಗಿಸ್ತೀವಿ. ಹೊಗಳಿ ಒನ್ನ ಶೂಲಕ್ಕೆ ಏರಿಸ್ತೀವಿ. ಹೌದು. ಅಂದರೆ ಇವಾಗಲೂ ಕೂಡ ನಾವು ಅನ್ಕೊಬೋದು ಅನ್ಸುತ್ತೆ ಎಷ್ಟೊಂದು ಜನ ನಾವೆಲ್ಲ ಹೊಗಳ್ತಾ ಇದ್ದೀವಿ ಅಂತ. ನಮ್ಮ ಉದ್ದೇಶ ಇಷ್ಟನೇ, ಇದಕ್ಕೆ ಒಂದು ಪ್ರಾಬ್ಲಮ್ ಇದೆ, ಇದಕ್ಕೆ ಸೊಲ್ಯೂಷನ್ ಯಾವ ಥರ, ಪರಿಹಾರ ಯಾವ ಥರ ಕೊಡ್ಬೋದು ಅನ್ನೋದು ಒಂದು ಉದ್ದೇಶ ಅಷ್ಟೇ ಸರ್. ಇದಕ್ಕೊಂದು ಇನ್ನೊಂದು ನನ್ನ ಪಾಯಿಂಟ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಏನಲ್ಲಿ ಹೋಗಿದ್ವಿ ಸಹ್ಯಾದ್ರಿನಲ್ಲಿ, ಈಗ ನಮ್ಮಲ್ಲೂ ಕೂಡ ಗ್ರೇಪ್ಸ್ ನಾವು ಬೆಳಿತೀವಿ. ಬಿಜಾಪುರದಲ್ಲಿ ಎಕ್ಸಲೆಂಟಾಗಿ ಬೆಳೀತಾರೆ, ಆ ರುಚಿ ಎಲ್ಲೂ ಬರಲ್ಲ ಸರ್, ಅಷ್ಟು ತುಂಬ ಚೆನ್ನಾಗಿ ಬೆಳೀತಾರೆ. ಎಷ್ಟೊಂದು ಜನ ರೈತರು ಸರ್ ಕಿತ್ತಾಕಿದ್ದಾರೆ ಸರ್ ಗ್ರೇಪ್ಸಿಗೆ. ನೀವು ಹೇಳ್ದಂಗೆ ಎಕ್ಸ್ಪೋರ್ಟಿಂಗ್ ಕಳಿಸ್ಕೊಡಿ, ಮಾಡಿ ತೋರಿಸಿ, ಅವರಿಗೆ ಪ್ಯಾಕಿಂಗ್ ಹೇಳ್ಕೊಡಿ, ಅವರಿಗೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಹೇಳಿ. ಈಗ ಅದು ಸಹ್ಯಾದ್ರಿ ಫಾರ್ಮ್ಸಲ್ಲಿ ಸರ್ ಒಂದೇ ಒಂದು ಶಾರ್ಟಲ್ಲಿ ಜಸ್ಟ್ ಹೀಗೆ ರೋಲ್ ಮಾಡ್ಕೊಂಡು ಬಂದಿದ್ದು ನಾವು ಅಷ್ಟೇ ಸರ್. ಅದು ಜಸ್ಟ್ 1 ಅವರಲ್ಲಿ ಸರ್, 1 ಗಂಟೆನಲ್ಲಿ ಒಂದು 600 ಜನ ವಿಮೆನ್ನು ಸರ್. ಹೆಂಗೆ ಅಂತಂದರೆ ಬರುತ್ತೆ, ಅದು ಪಟ ಪ್ಯಾಕ್ ಮಾಡ್ತಾರೆ, ಇದು ಮಾಡ್ತಾರೆ, ಕ್ಲೀನಿಂಗ್ ಆಗ್ತಿರತ್ತೆ, ಎಲ್ಲ ಆಗ್ತಿರತ್ತೆ. ಜಸ್ಟು ಸರ್ ಅಂದರೆ 600 ಟನ್ ಕೆಪಾಸಿಟಿ ಇರೋವಂಥದ್ದು ಒಂದು ಕಟ್ಟಿದ್ದಾರೆ, ಅದರಲ್ಲಿ ಮಿಷಿನ್ ಇದೆ. ಮತ್ತು ಗ್ರೇಪ್ ಮುಗೀತು. ಗ್ರೇಪ್ ಆದಮೇಲೆ ಮಷಿನ್ ಖಾಲಿ ಇರಬಾರ್ದಲ್ವ, ಅದೇನು ಮಾಡ್ತಾರೆ, ಪೊಮೊಗ್ರನೇಟ್ ತೊಗೋತಾರೆ, ದಾಳಿಂಬೆನಲ್ಲಿ ಆ ಕರ್ನಲ್ಸ್ ಕೊಡ್ತಾರೆ, ಸಿಪ್ಪೆ ತೆಗಿತಾರೆ, ಸಿಪ್ಪೆನಲ್ಲಿ ಪೆಕ್ಟಿನ್ ತಯಾರಿಸ್ತಾರೆ. ಎಷ್ಟೊಂದು ತಂತ್ರಜ್ಞಾನಗಳು ಹೊಂದಿದ್ದೀವಿ ನಾವು. ಯಾಕೆ ನಮ್ಮ ಕರ್ನಾಟಕಕ್ಕೆ ಬರಬೇಕು ಅಂತ ತಂತ್ರಜ್ಞಾನಗಳು, ಕರ್ನಾಟಕದ ರೈತರುಗಳಿಗೆ ಅದು ಹೋಗಬೇಕದು ಅಲ್ಲ. ಈಗಿನ ಇದರಲ್ಲಿ ನಾನು ಒಂದು ವರ್ಡ್ ನಾನು ಯೂಸ್ ಮಾಡ್ಬೋದು ಅನಿಸುತ್ತೆ. ಈಗ ಅನ್ನದಾತನ ಅನ್ನಕ್ಕೆ ಕುತ್ತು ಬಂದಿದೆ. ಇದು ತೀರಾ ಹಿಂಸೆ ಪಡೋವಂಥ ವಿಷಯ. ನಾವು ಮಾತಾಡ್ತಿರೋದು 1% ಜನ. 1% ಜನ ನಾವೇನು ಉದ್ಧಾರ ಮಾಡಬೇಕಾಗಿಲ್ಲ, ಅವರಾಗಲೇ ಒಂದು ಹಂತಕ್ಕೆ ಬಂದಿರ್ತಾರೆ. ನಾವು ಇಷ್ಟೆಲ್ಲ ಮಾತಾಡ್ತಿರೋದು ಅಥವಾ ಈ ಗೌರ್ಮೆಂಟ್ ಮಾತಾಡ್ತಿರೋದು ಏನಂದರೆ 99 ಜನ ಏನಿರ್ತಾರಲ್ಲ ಪರ್ಸೆಂಟು, ಅವರು ಉದ್ಧಾರ ಆದರೆ ಬರೀ 0.5% ಉದ್ಧಾರ ಆದರೂ ದೇಶ ಉದ್ಧಾರ ಆಗುತ್ತೆ. ಅದರಿಂದ 1% ನಾವೇನು ಮಾತಾಡ್ತಿದ್ದೀವಿ, ಅವರು 100% ಉದ್ಧಾರ ಆದರೂ ದೇಶ ಉದ್ಧಾರ ಆಗಲ್ಲ. ಅದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು 99% ರೈತರು ಯಾರು ಕಷ್ಟಪಡ್ತಿದ್ದಾರೆ ಅವ್ರನ್ನ ಇಂಪ್ರೂವ್ ಮಾಡಿ. ನೀವು ಏನು ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡೋ ಅಗತ್ಯ ಇಲ್ಲ. ಜಸ್ಟ್ 0.5% ಇಂಪ್ರೂವ್ ಆದರೂ ಕೂಡ ದೇಶ 0.5% ಉದ್ಧಾರ ಆಗುತ್ತೆ. ಆ ಮನಸ್ಥಿತಿನಲ್ಲಿ ನಾವು ಅವ್ರ ಸೇವೆ ಮಾಡಬೇಕೆ ಹೊರತು ಈಗ ಇಲ್ಲೊಬ್ಬರು 1% ನಮ್ಮಲ್ಲಿ ಮೆಲ್ವಿನ್ ಅಂತಿದ್ದಾರೆ, ಅವರು ಒಂದು 3,000 ಹಂದಿ ಸಾಕಿದ್ದಾರೆ, 2,000 ಕುರಿ ಸಾಕಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಅದನ್ನು ಹೇಳಿದ್ದೆ, ಅವ್ರನ್ನ ಎಂಟ್ರಿ ಮಾಡಿ ಅಂತ ಅಂದಮೇಲೆ ಅವರು ನನ್ನ ಪಕ್ಕ ಕೂತಿದ್ದವ್ರು ಬಂದು ಇಲ್ಲ ನಾನು ನಿಮ್ಮ ಸ್ಟೂಡೆಂಟ್ ಅಂತ ಮುಂದೆ ಕೂತ್ಕೊಂಡ್ರು. ಅವ್ರಿಗೆ ಅರ್ಥ ಆಯ್ತು ಅದು ಕರೆಕ್ಟಾಗಿ. ಬಟ್ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಯಾಕೆಂದರೆ ಇವ್ರಿಗೆ ಲ್ಯಾಂಡ್ ಇದೆ, ದುಡ್ಡಿದೆ, ಎಲ್ಲ ಒಂದು ಕಡೆ ಬೇರೆ ಕಡೆ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ಇವ್ರು ಮಾಡಬಲ್ಲರು, ಬಟ್ ಬೇರೆಯವ್ರು ಮಾಡಲ್ಲ ಅಂತ ಅಂದರೆ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲ. ಹೌದು, ಕೃಷಿ ಭೂಮಿನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಬೇಸರ ಆಗಿ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಇದಕ್ಕೆಲ್ಲ ಅಡಿಕ್ಟ್ ಆಗಿಬಿಡ್ತಾರೆ, ಡ್ರಿಂಕ್ಸ್ಗೆ ಇದಕ್ಕೆಲ್ಲ ಅಡಿಕ್ಟ್ ಆಗಿಬಿಡ್ತಾರೆ. ಆವಾಗ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ನಾವು ಊಹಿಸೋಕ್ಕೆ ಆಗಲ್ಲ. ಈಗ ನಮಗೆ ನೇಚರು ಎಲ್ಲ ಕೊಟ್ಟಿದೆ, ಅಪ್ಪ ಅಮ್ಮ ನಮಗೆಲ್ಲ ಚೆನ್ನಾಗಿಟ್ಟಿದ್ದಾರೆ. ನಾವು ಮಾತಾಡೋದು ದೊಡ್ಡ ವಿಷಯ ಅಲ್ಲ, ಮಾತಾಡ್ಬೋದು ಚೆನ್ನಾಗಿ. ಬಟ್ ಅವ್ರ ಪರಿಸ್ಥಿತಿಗೆ ಇಳಿದು ನೋಡಿ ಗೊತ್ತಾಗುತ್ತೆ. ಆ ಕಷ್ಟಕ್ಕೆ ಸೊಲ್ಯೂಷನ್ ಹುಡುಕ್ಬೇಕೆ ಹೊರತು ಅದು ಬಿಟ್ಬಿಟ್ಟು ಜನರಲೈಸ್ ಮಾಡಿಕೊಂಡು ನಾನು ರಾಜಕೀಯ ಮಾಡಬೇಕು, ಏನೋ ಸ್ಟೇಟ್ಮೆಂಟ್ ಕೊಟ್ಬಿಡೋದು, ರೈತರನ್ನೆಲ್ಲ ಅಟ್ರ್ಯಾಕ್ಟ್ ಮಾಡ್ಬಿಟ್ಟು. ಪಾಪ ಇನ್ನೋಸೆಂಟ್ ಅವರು, ನಾನು ಹೇಳಿದ್ನಲ್ಲ ಮಲದ ಥರ ಆಗಿಬಿಟ್ಟಿದ್ದಾರೆ ಕಾಡಲ್ಲಿ. ನಿಜ ಸರ್, ನಿಜ. ಅದಾಗಬಾರ್ದು ಅಂತ ಅಷ್ಟೇ. ಯಾಕೆಂದರೆ ಎಲ್ಲರೂ ಕೂಡ ಅವ್ರ ಬಗ್ಗೆ ಒಂದು ಕಾಳಜಿ ಇರಬೇಕು, ಒಂದು ಕರುಣೆ ಇರಬೇಕು. ಅವರಿದ್ದರೆ ನಾವು ಅನ್ನೋ ಒಂದು ಮನೋಭಾವ ಒಂದು ಸಾರ್ವಜನಿಕರಲ್ಲೇ ಬರಬೇಕು. ಕಾಳಜಿ ಅನ್ನೋದಕ್ಕಿಂತ ರೆಸ್ಪೆಕ್ಟ್ ಕೊಡಿ ಅಷ್ಟೇ. ಕೊಡಿ ಅಲ್ಲ, ಅವರು ಟಾಪು ನಂಬರ್ 1 ಆಗಬೇಕು. ಈಗ ನಾನು ಡಾಕ್ಟ್ರೇಟ್ ಮಾಡಿಬಿಟ್ಟಿದ್ದೀನಿ, ನಾನು ಟಾಪ್ ಅಲ್ಲ, ಅವನು ನಂಬರ್ 1 ಆಗಬೇಕು. ಅವನ ಕೈ ಕೆಳಗೆ ನಾವು ಬದುಕಬೇಕು. ಅದು ಇದೆಯಲ್ಲ, ಅದು ಎಕ್ಸಲೆಂಟು. ಅದು ಎಲ್ಲಿವರೆಗೂ ಆಗಲ್ಲ. ಅದೇ ನನಗೆ ಯಾವಾಗಲೇ ಹೇಳಿದ್ದಲ್ಲ, ಅವನ ಪದಾರ್ಥನ ಅವನೇ ಮಾರಬೇಕು.
ರೇಟ್ ಫಿಕ್ಸ್ ಮಾಡಿ. ಅಂಥ ಸಂದರ್ಭ ನಾವು ಎಲ್ಲಿವರೆಗೂ ಅವ್ನಿಗೆ ಒದಗಿಸ್ಕೊಡೋದಿಲ್ವೋ ಅಲ್ಲಿವರೆಗೂ ಇಷ್ಟೆಲ್ಲ ಪ್ರೋಗ್ರಾಮ್ಸ್ಗಳು, ಗೌರ್ಮೆಂಟ್ ಪ್ರೋಗ್ರಾಮ್ಸ್ಗಳು ಎಲ್ಲನೂ ಎಷ್ಟು ಮಟ್ಟಿಗೆ ಸರಿ? ಹೌದು, ಇದು ದೊಡ್ಡ ಕ್ವಶನ್ ಮಾರ್ಕ್ ಇದು. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಒಂದು ನಿಜವಾಗ್ಲೂ ಆಮೇಲೆ ಈ ಎಲೆಕ್ಷನ್ಗಳಾದಾಗ ಈಗ ನೀವು ಗಮನಿಸಿದ್ದೀರಿ, ನಾವು ಎಷ್ಟೋ ಕಡೆ ದುಡ್ಡಿಲ್ಲದೇ ಅವರು ವೋಟ್ ಹಾಕಲ್ಲ ಅನ್ನೋ ಪರಿಸ್ಥಿತಿಗೆ ನಮ್ಮ ಜನ ಹೊರಟೋಗಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಜನನ್ನೇ ಭ್ರಷ್ಟರು ಮಾಡಿಬಿಟ್ಟಿದ್ದಾರೆ. ಈಗ ಯಾವಾಗ ಅವರು ದುಡ್ಡಿಸ್ಕೊಂಡು ಓಟ್ ಹಾಕಿರ್ತಾರೆ ಆವಾಗ ಅವನು ಕೇಳ್ತಾನೆ, ನೀನು ಕೊಟ್ಟಿದ್ದೀನಲ್ಲ ಓಟಿಗೆ ದುಡ್ಡು, ಆವಾಗಲೇ ನೀನೇನು ಕೇಳಕ್ಕೆ ಬರ್ತೀಯ ಅಂದರೆ ವಾಯ್ಸೇ ಇಲ್ದಂಗೆ ಆಗ್ಬಿಟ್ಟಿದೆ ಜನಗಳಲ್ಲಿ. ಇದು ಭಾರಿ ಕರುಣಾಜನಕವಾದಂಥ ವಿಷಯ ಈಗ. ಮತ್ತು ಯಾರು ಸರಿಯಾಗಿರೋನು ಸೆಲೆಕ್ಟ್ ಮಾಡೋದು? ಉದಾಹರಣೆಗೆ ಒಬ್ಬರು ಒಳ್ಳೆಯವರು ಇರ್ತಾರೆ ಅಂದ್ಕೊಳ್ಳಿ, ಅವನ ಅಗ್ರಿಕಲ್ಚರ್ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರುತ್ತೆ, ದುಡ್ಡಿರಲ್ಲ, ಅವನು ರಾಜಕೀಯಕ್ಕೆ ಬರೋದು ಹೇಗೆ? ಎಲ್ಲಿದೆ? ಎಲ್ಲ ಡೋರು ಕ್ಲೋಸ್ ಮಾಡಿದ್ದೀರಿ. ಅವ್ರು ಎಂಟ್ರೆನ್ಸಲ್ಲಿ ನಿಂತ್ಕೊಂಡಿರ್ತಾರೆ. ಏನಪ್ಪ ನಿನ್ನ ಹತ್ರ ಎಷ್ಟು ದುಡ್ಡಿದ್ದರೆ ಮಾತ್ರ ಎಲೆಕ್ಷನ್ಗೆ ಒಳಗೆ ಬಿಡ್ತೀವಿ ನಿನಗೆ ನಿಂತ್ಕೊಳ್ಳೋಕ್ಕೆ, ಇದ್ರ ಬಿಡಲ್ಲ ಅಂತಾರೆ. ಆಮೇಲೆ ಇನ್ನೇನೇನೋ ಮಾಡಿರ್ತಾರೆ ಸೊಸೈಟಿನಲ್ಲಿ, ಅವೆಲ್ಲ ಮಾಡಿದರೆ ಒಳಗಡೆ ಇದು ಬರಬೇಡ ಅಂತಾರೆ. ಹಾಗಾಗಿ ಒಳ್ಳೆಯವರು ಫಿಲ್ಟರ್ ಆಗಿ ಅಲ್ಲೇ ಉಳಿತಾರೆ. ಅಂದರೆ ಇದು ತುಂಬ ಸೂಕ್ಷ್ಮ ವಿಚಾರ ಸರ್. ಯೋಗ್ಯತೆ ಇರೋರೋ ಇಲ್ಲದೆ ಇರೋರೋ ಒಳಗಡೆ ಬಂದಾಗ ನಾನು ಒಳ್ಳೆ ಕೆಲಸ ಮಾಡು ಏನು ಮಾಡ್ತಾನೆ? ಅವ್ರು ದುಡ್ಡು ಖರ್ಚು ಮಾಡಿರ್ತಾರೆ, ದುಡ್ಡು ದುಡಿತಾರೆ. ಮತ್ತು ಎಲ್ಲಿಂದ ಬರುತ್ತೆ ದುಡ್ಡು? ಇವ್ರದ್ದು ಬರೀ 1,100 ಏನೋ ಕೊಟ್ಟು ಏನೋ ಆಗಿರ್ತದೆ ಅಂದ್ಕೊಳ್ಳಿ. 5 ವರ್ಷದವರೆಗೂ ಇವ್ರ ಹತ್ರ ಕಿತ್ತಿರೋ ದುಡ್ಡನ್ನ ಅವ್ನು ತಿರುಗಿ 500 ರೂಪಾಯಿ ಕೊಡ್ತಾನೆ. ಇದು ನಮ್ಮ ಪಬ್ಲಿಕ್ಸು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಒಳ್ಳೆ ಜನ ರಾಜಕೀಯಕ್ಕೆ ಎಂಟ್ರಾಗಲಿ ಅನ್ನೋ ಮನಸ್ಥಿತಿ ಇರಬೇಕು. ನಾನು ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ, ಬಟ್ ಒಳ್ಳೆಯವರು ರಾಜಕೀಯ ಎಂಟ್ರಾಗಬೇಕು. ಎಸ್ಪೆಷಲಿ ರಾಜಕೀಯದಲ್ಲಿ ಕೃಷಿ ಬಗ್ಗೆ ನಾಲೆಡ್ಜ್ ಇರೋವಂಥವ್ರು, ಕೃಷಿ ಸಮಸ್ಯೆಗಳನ್ನ ಕಂಪ್ಲೀಟ್ ಅಧ್ಯಯನ ಮಾಡಿ ಮಾಡ್ಕೊಂಡಿರುವಂಥವ್ರು, ಅವ್ರ ಪರ್ಸೆಂಟ್ ಜಾಸ್ತಿ ಆಗಬೇಕು. ಅಂದರೆ ಅದಕ್ಕೆ ಪರಿಹಾರ್ಥವಾಗಿ ಅವ್ರು ಕೊಡಬೇಕು ಅಂಥ ವ್ಯಕ್ತಿಗಳು ಬರಬೇಕಂತ. ವ್ಯಕ್ತಿಗಳು ಹೆಚ್ಚಿಗೆ ಆಗಬೇಕು, ನಂಬರ್ ಜಾಸ್ತಿ ಆಗಬೇಕು. ಯಾಕೆಂದರೆ 100% ಎಲ್ಲ ಒಳ್ಳೆಯವ್ರನ್ನೇ ತುಂಬ್ತೀವಿ ಅನ್ನೋದು ಅದು ಆಗೋದೇನೋ ಮಾತದು, ಪ್ರಾಕ್ಟಿಕಲಾಗಿ ಆಗಲ್ಲ. ಪ್ರಪಂಚನೇ ಆಗಿದೆ. ಹಾಗಾಗಿ ಒಂದಷ್ಟು ಒಳ್ಳೆಯವ್ರನ್ನ ಕಳಿಸಿ, ಒಳ್ಳೊಳ್ಳೆಯವ್ರನ್ನ ಅಲ್ಲಿ ಕಳಿಸಿದಾಗ ಅವರು ಅಟ್ಲೀಸ್ಟ್ ಬೆಳಿಗ್ಗೆ ಎದ್ದರೆ ರೈತರ ಬಗ್ಗೆ ಯೋಚನೆ ಮಾಡ್ತಾರೆ. ಇಲ್ಲಿ ಕರೆಕ್ಷನ್ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಅವ್ರಿಗೆ, ಇಲ್ಲಿ ಕರೆಕ್ಷನ್ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಬೇಕಾದಷ್ಟು ದುಡ್ಡಿದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇನ್ಕಮ್ ಜನ್ರೇಟ್ ಭಾರಿ ಆಗ್ತಾಯಿದೆ. ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಾಯಿಲ್ಲ. ಈಗ ಹೆಚ್ಚು ರೈತರ ಕಟ್ಟೋದು, ಮೇಜರ್ ದುಡ್ಡು ಬರೋದು ಇಲ್ಲಿ, ಸೋರ್ಸ್ ಆಫ್ ಇನ್ಕಮ್ ಎಲ್ಲ ರೈತರಿಂದನೇ ನಮ್ಮ GDP ಎಲ್ಲ ಜಾಸ್ತಿ ಆಗ್ತಿರೋದು. ಬಟ್ ರೈತರಿಗೋಸ್ಕರ ಖರ್ಚಾಗ್ತಿಲ್ವಲ್ಲ, ಅದು ಪ್ರಾಬ್ಲಮ್. ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ನಿಜವಾಗ್ಲೂ ನಂಬರ್ 1 ಸ್ಥಾನಕ್ಕೆ ರೈತರು ಹೋಗಬೇಕು. ಮತ್ತು ನಂಬರ್ 1 ಸ್ಥಾನಕ್ಕೆ ಹೋದರೆ ನಿಜವಾಗ್ಲೂ ಯುವಕರ ಸಂಖ್ಯೆ ಖಂಡಿತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಇದು ಮೇಜರ್ ಪ್ರಾಬ್ಲಮ್ ಆಗಿರೋದ್ರಿಂದ. ಓಕೆ ಸರ್, ನಾನು ಮುಂದಿನ ಪ್ರಶ್ನೆ ನಾನು ತಗೋತೀನಿ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಸರ್ ನಾವೆಲ್ಲ ಹೇಳ್ತೀವಿ, ಎಲ್ಲ ಸೈಂಟಿಸ್ಟ್ಗಳು ಎಲ್ಲರೂ ನಾವು ಹೇಳ್ತೀವಿ ಏನಂತಂದರೆ ರೈತ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ. ಮತ್ತು ಈಗ ದೇಶದಲ್ಲಿ ನಮ್ಮ ರಾಷ್ಟ್ರ ಏನಿದೆ ಎಕನಾಮಿಕಲಿ 4ನೇ ಸ್ಥಾನದಲ್ಲಿ ಇದೆ ಇವಾಗ. ಅಂದರೆ ಪ್ರಪಂಚದಲ್ಲೇ 4ನೇ ಸ್ಥಾನದಲ್ಲಿ ಇದೆ. ಈ 4ನೇ ಸ್ಥಾನದಲ್ಲಿ ಇರುವಂತಹ ಈ ನಮ್ಮ ರಾಷ್ಟ್ರದಲ್ಲಿ ಪ್ರತಿ ವರ್ಷ, ಅಂದರೆ ನಾನು 2024 ಒಂದು ಡೇಟಾ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, 2024ರಲ್ಲಿ 10,576 ಕೃಷಿಕರು ಅಂದರೆ ಅಗ್ರಿಕಲ್ಚರಿಂದ ಸೂಸೈಡ್ ಆಗಿದೆ. ಮತ್ತು ಅದರಲ್ಲಿ 10,576 ಸಂಖ್ಯೆನಲ್ಲಿ ಒಂದು 40% ಬಂದು ಕೃಷಿಕರು, ಆ್ಯಕ್ಚುಲಾಗಿ ಲ್ಯಾಂಡ್ ಹೊಂದಿರೋರು. ಇನ್ನು 60% ಬಂದು ಅಗ್ರಿಕಲ್ಚರ್ ಲೇಬರ್ಸ್, ಆಯಿತಾ. ಮತ್ತು ಕರ್ನಾಟಕ ಬಂದು 2ನೇ ಸ್ಥಾನದಲ್ಲಿದೆ. 2,971 ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸರ್, ಇದಕ್ಕೆ ತುಂಬ ನೋವಿನಿಂದ ನಾನು ಈ ಕ್ವೆಶನ್ನ ಕೇಳ್ತಾ ಇರೋದು. ನಮ್ಮ ರೈತರು ಅಂದರೆ 2,971 ಅಂದರೆ 71 ಫ್ಯಾಮಿಲಿ ಅಂತಲೇ ಅರ್ಥ. ಅದು ಒಬ್ಬ ರೈತ ದುಡಿಯೋ ಕೈ ಏನಾದರೂ ಆದರೆ ಆ ಇಡೀ ಫ್ಯಾಮಿಲಿಗೆ ಅದು ಏಟು ಬೀಳುತ್ತೆ. ಅಂದರೆ ಮನೆ ಮಕ್ಕಳಿರ್ಬೋದು ಅಥವಾ ಹೆಂಡತಿ ಇರ್ಬೋದು, ಯಾಕಂದರೆ ಏನು ಗೊತ್ತಿರಲ್ಲ ಏನು ಮಾಡಬೇಕು ಅಂತೆಲ್ಲ ನಂಬಿರ್ತಾರೆ. ಆ ಥರ ಆದಾಗ ಅವರಿಗೆ ಆ ಮನಸ್ಥಿತಿನಲ್ಲಿ ರೈತ ಏನು ಮಾಡಬೇಕು, ಒಂದು ಜೊತೆಗೆ ಅದು ಆಗದೇ ಇರೋ ಥರ ತಡೆಯೋದಕ್ಕೆ ಪರಿಹಾರಗಳನ್ನು ದಯವಿಟ್ಟು ತಿಳಿಸ್ಕೊಡಿ ಸರ್. ಖಂಡಿತ. ಈಗ ನೀವು ಹೇಳ್ದಾಗೆ ಇದು ಸುಸೈಡು ಮಾಡ್ಕೋತಾ ಇರೋದು ಅಕ್ಷರಶಃ ನಿಜ ಕೂಡ. ಈಗ ನಾನು ಇದುವರೆಗೂ ಏನೇನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದೀನಿ
ಅದೆಲ್ಲ ರೈತರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನೇ ನಾನು ಸಾಕಷ್ಟು ಟೈಮಲ್ಲಿ ನಾನು ಹೇಳಿದ್ದೀನಿ. ಹೌದು. ಬಟ್ ಆದರೂ ಕೂಡ ರೈತರು ಸುಸೈಡ್ ಮಾಡ್ಕೊಳ್ಳೋದೇ ಪರಿಹಾರ ಅಲ್ಲ. ನಮ್ಮ ರೈತರಲ್ಲೂ ಕೂಡ ಆ ಒಂದು ಅದನ್ನು ಗೆಲ್ಲಬೇಕು, ನಾನು ಮುಂದೆ ನಾನೇ ಒಂದು ಮಾಡಿ ಉದ್ಧಾರ ಆಗಬೇಕು ಏನಾದರೂ ಮಾಡಿ ಅನ್ನೋದು ಛಲ ಇರಬೇಕು ಮೊದಲು. ಬಟ್ ಅದು ಆಗ್ತಾಯಿದೆ, ವಿಧಿ ಇಲ್ಲ, ನಡೀತಾ ಇದೆ. ರೈತರಿಗೆ ಆ ರೀತಿ ತೊಂದರೆಗಳು ಕೂಡ ಆಗ್ತಾಯಿದೆ. ಈಗ ಗೌರ್ಮೆಂಟ್ ನೋಡಿ, ಈಗ ಇದು ಡ್ರಿಂಕ್ಸ್ ಎಲ್ಲ ಬಿಟ್ಟಿರ್ತಾರೆ. ಎಷ್ಟೋ ಜನ ನಮ್ಮ ರೈತರುಗಳು ಪಾಪ ಮನಸ್ಸು ತಡ್ಕೊಳಕ್ಕಾಗದ್ರೆ ನೆಮ್ಮದಿಗೋಸ್ಕರ ಅವರು ಕುಡಿಯೋಕೆ ಹೋಗ್ಬಿಡ್ತಾರೆ. ಆ ಡ್ರಿಂಕ್ಸು ಕೂಡ ಕೆಲವು ಟೈಮ್ ಏನು ಮಾಡ್ತದೆ ಅಂದರೆ ಸುಸೈಡಿಗೆ ಪ್ರೇರೇಪಿಸ್ಬಿಡುತ್ತೆ. ಈಗ ಗೌರ್ಮೆಂಟ್ಗೆ ಸೋರ್ಸ್ ಆಫ್ ಇನ್ಕಮೇ ನಮ್ಗೆ ಅಲ್ಲಿದೆ ಅಂತ ಹೇಳ್ತಾರೆ ಅವರು. ಅದಿಲ್ಲ ಆದರೆ ಗೌರ್ಮೆಂಟೇ ರನ್ ಮಾಡೋಕ್ಕಾಗೋದಿಲ್ಲ ಅನ್ನೋವಂಥ ಪರಿಸ್ಥಿತಿನಲ್ಲಿ ಎಷ್ಟೋ ಸರಿ ಪಾಲಿಟಿಷಿಯನ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಅದು ನಿಮಗೂ ಗೊತ್ತಿದೆ. ಬಟ್ ಇಲ್ಲಿ ಏನಾಗ್ತದೆ ಅಂದರೆ, ಯಾವುದೇ ಒಬ್ಬ ಮನುಷ್ಯ ತನಗೆ ಇನ್ಕಮ್ ಬರ್ತಾಯಿಲ್ಲ, ನಾನು ಮಾಡ್ತಾ ಇರೋ ಕೆಲಸದಲ್ಲಿ ಲಾಭ ಇಲ್ಲ, ಹೆಂಡತಿ ಮಕ್ಕಳನ್ನ ನೆಟ್ಟಿಗೆ ಸಾಕೋಕ್ಕಾಗ್ತಾ ಇಲ್ಲ, ಇನ್ಕಮ್ ಝೀರೋ ಆಗಿಬಿಟ್ಟಿದ್ದೀನಿ ನಾನು ಇಲ್ಲಿ ಅನ್ನೋ ಥರ ಮನಸ್ಥಿತಿನಲ್ಲಿ ಅವನು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗೋ ಚಾನ್ಸಸ್ಸು ಒಂದಿರುತ್ತೆ. ಅದು ಕೂಡ ಸಾಕಷ್ಟು ಕೆಲಸ ಮಾಡ್ತಾಯಿದೆ. ಬಟ್ ಸುಸೈಡ್ ಮಾಡ್ಕೊಳ್ಳೋದನ್ನು ನಾನು ಮೊದಲಿಂದ ನಾನೇನೇ ಎಕ್ಸ್ಪ್ರೆಸ್ ಮಾಡಿದ್ದೀನಿ, ರೈತರಿಗೆ ಎಲ್ಲೂ ಕೂಡ ಲಾಭ ಸಿಗುತ್ತೆ 100% ಅನ್ನೋದು ಲೆಕ್ಕ ಇಲ್ಲ. ನಾನು ಆವಾಗಲೇ ಹೇಳಿದ್ದೀನಿ. ಹೌದು. ನಿಮಗೆ ರೈತರನ್ನ ಉದ್ಧಾರ ಮಾಡಬೇಕು ಅಂದರೆ ಏನಿಲ್ಲ, ವೆರಿ ಸಿಂಪಲ್. ಏನಂತಂದರೆ ಒಳ್ಳೆ ಕರೆಂಟ್ ಕೊಡಿ, ನಿರಂತರವಾಗಿ ಬರೋವಂಥ ಕರೆಂಟ್ ಕೊಡಿ, ಅವ್ರಿಗೆ ಒಳ್ಳೆ ನೀರು ಸಿಗೋಂಗೆ ಮಾಡಿ ಅವ್ರಿಗೆ, ಆಮೇಲೆ ಫೇರ್ ಪ್ರೈಸ್ ಕೊಡಿ. ಇದಿಷ್ಟನ್ನು ನೀವು 100% ಡೇವರಾರೆ ಫಿಕ್ಸ್ ಮಾಡಿದ್ರೆ ಗೌರ್ಮೆಂಟು, ಇದಕ್ಕಿಂತ ಒಳ್ಳೆ ಕೆಲಸ ಪ್ರಪಂಚದಲ್ಲಿ ಇನ್ಯಾವುದು ಇರೋಕ್ಕೆ ಸಾಧ್ಯ ಇಲ್ಲ. ಇದಂಥ ಕಷ್ಟನೇ ಅಲ್ಲ ನಿಜ ಹೇಳಬೇಕು ಅಂದರೆ. ಇಷ್ಟೆಲ್ಲ ಭಾಗ್ಯಗಳು ಕೊಡೋ ಅಂಥವ್ರು, ಎಷ್ಟೋ ಕೋಟಿ ಖರ್ಚು ಮಾಡೋ ಅಂಥವ್ರಿಗೆ ರೈತರಿಗೆ ಏನು ಮೂಲಭೂತವಾಗಿ ಏನು ಬೇಕು ಅವ್ರು ಬೆಳೆಯೋಕ್ಕೆ, ಅವ್ರನ್ನ ಸ್ವಾವಲಂಬಿಗಳು ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದು ಸಿಂಪಲ್ ಇದು. ಆ್ಯಕ್ಚುಲಿ ನಿಜ ಹೇಳ್ಬೇಕು ಅಂದರೆ ಯಾಕೆ ಸುಸೈಡ್ ಮಾಡ್ಕೋತಾರೆ? ಅವಾಗ ನೀವು ಸುಸೈಡ್ ಮಾಡ್ಕೊಳ್ಳೋರನ್ನ ನೀವು ಪನಿಷ್ ಮಾಡ್ಬೋದು. ಅವಾಗ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ರೆ ಯಾಕಪ್ಪ ನೀನು ಸುಸೈಡ್ ಮಾಡ್ಕೋತೀಯಾ ಅಂತ ರೈತರನ್ನ ನಾವು ಕ್ವಶನ್ ಮಾಡ್ಬೋದು. ಬಟ್ ಇದು ಮಾಡೋಕ್ಕೆ ಏನು ಕಷ್ಟ? ನಾನು ಹೇಳಿದ್ನಲ್ಲ, ಬರೀ 3 ಐಟಮ್ಸ್ ನನಗೆ ಹೇಳಿದ್ದು. ನಿರಂತರವಾಗಿ ವಿದ್ಯುತ್ ಕೊಡಿ, ಒಳ್ಳೆ ನೀರು ಕೊಡಿ ಅವ್ರಿಗೆ. ಯಾಕೆಂದರೆ ನೀರು ಕೆಡಿಸ್ತಾ ಇದ್ದಾರೆ, ಬೆಂಗಳೂರು ನೀರೆಲ್ಲ ಎಲ್ಲ ಕಡೆ ಹೋಗಿ ಎಲ್ಲ ಕೆಟ್ಟೋಗ್ತಾ ಇದೆ, ಇಡೀ ವ್ಯವಸ್ಥೆನೇ ಹಾಳಾಗೋಗ್ತಾ ಇದೆ. ಅದರದ್ದೇ ನೀವು ಬೇರೆ ಒಂದು ಟಾಪಿಕೇ ತಗೋಬೋದು ನೆಕ್ಸ್ಟು. ಆ ಥರ ಇದೊಂದು ಆಗ್ತಾಯಿದೆ. ಆಮೇಲೆ ಅವ್ರಿಗೂ ಏನಿಲ್ಲ, ಈಗ ನಾನು ಬೆಳೆ ಬೆಳೀತಾ ಇದ್ದೀನಿ, ಒಂದು ರಾಗಿ 1 kg ರಾಗಿ ಬೆಳೆಯೋಕ್ಕೆ ನನಗೊಂದು 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಖರ್ಚಾಗುತ್ತೆ ಅಂತ ಡಿಕ್ಲೇರ್ ಮಾಡಿ. ನೀವೇ ಅನಾಲಿಸಿಸ್ ಮಾಡಿ. ಅದಕ್ಕಿಂತ ಲಾಭ ಬರಬೇಕಲ್ಲ ಅವ್ರಿಗೆ. ನೀವು ಬೇರೆ ನೀವು ಮೊಬೈಲ್ ತಗೋತೀರಾ, ಇನ್ನೊಂದು ಇದು ಕೊಟ್ಬಿಟ್ಟು ಕಾರ್ಡ್ ಕೊಟ್ಟರು ಉಜ್ಕೊಳ್ಳಿ ಅಂತ ಬಿಟ್ಬಿಡ್ತೀರ ಅವ್ರಿಗೆ. ಅದೇ ರೈತರ ಹತ್ರ ನೀವು ಹೆಂಗಿದ್ದಾರೆ ಸಾರ್ವಜನಿಕರು ನಾನು ಗಮನಿಸಿರೋದು, ಇಲ್ಲ ಅವರು 20 ರೂಪಾಯಿ ರೇಟು KGಗೆ ಅಂತಂದರೆ ಅದಕ್ಕೆ 40 ರೂಪಾಯಿ ಖರ್ಚಾಗಿರುತ್ತೆ ರೈತನಿಗೆ. ಅವನು 20 ರೂಪಾಯಿಗೆ ಮಾರ್ತಿದ್ದಾನೆ ಪಾಪ. ಯಾಕೆಂದರೆ ರೇಟ್ ಅಂದರೆ ಸರ್ಕಾರ ಹೇಳುತ್ತಲ್ಲ, ನಾವು ಕೊಡ್ತಿದ್ದೀವಲ್ಲ MSP, ರಾಗಿ ಕೊಡ್ತಾ ಇದ್ದೀವಿ, ದವಸ ಧಾನ್ಯಗಳಿಗೆಲ್ಲ ಕೊಡ್ತಾ ಇದೀವಲ್ಲ MSP. ಯಾವಾಗ ಕೊಡ್ತಿದ್ದೀರಿ? ಈಗ ಕೊಡ್ತಾ ಇದ್ದೀರಿ. ಅಲ್ಲಿ ಲೇಬರೇ ಸಿಗದೆ ಇದ್ದಾಗ ಏನು ಬೆಳೀತಾನೆ ಅವನು? ಈಗ ಎಲ್ಲ ಒಂದು ಕಡೆ ಕೊಟ್ವಿ ಅಂತ ಹೇಳ್ತಾ ಇದ್ದಾಗ ನೀವು ಯೋಚನೆ ಮಾಡಿ, ಈ ಲೇಬರಲ್ಲಿ ಸಿಗ್ತಾರೆ ನಿಮಗೆ. ಅವನು ಮನೇಲಿದ್ದರೂ ಕೂಡ ಊಟ ಸಿಗುತ್ತೆ, ಕೆಲಸ ಯಾಕೆ ಮಾಡಬೇಕು ಅಂತ ಅಂದಮೇಲೆ, ಈಗ ನನಗೆ ಒಂದು 30 ಎಕರೆ ಇದೆ ಅಂದ್ಕೊಳ್ಳಿ. 30 ಎಕರೆಯಲ್ಲಿ ನಾನೊಬ್ಬ ಏನು ಮಾಡೋಕ್ಕಾಯ್ತು ಹೋಗಿ? ಸೊ 30 ಎಕರೆನ ಪಾಳು ಬಿದ್ದರೆ ಏನಲ್ಲಿಗೆ ಪ್ರೊಡಕ್ಷನ್ ಹೋಯ್ತು. ದೇಶಕ್ಕೆ ಪ್ರೊಡಕ್ಷನ್ ಆಗಬೇಕಾಗಿರೋ ಜಾಗದಲ್ಲಿ ಪ್ರೊಡಕ್ಷನ್ ನಿಂತೋಗ್ತಾ ಇದೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಪ್ರೊಡಕ್ಷನ್ ಕಡಿಮೆಯಾಗಿ ಹಾಹಾಕಾರ ಇದ್ದರೆ ಆಶ್ಚರ್ಯ ಇಲ್ಲ. ಅದನ್ನು ಯೋಚನೆ ಮಾಡ್ಬೇಕು ತಾನೆ. ಯೋಚನೆ ಮಾಡಿ ಮುಂದೆ ಏನಾಗುತ್ತೆ. ಈಗ ಬೆಳೆಯೋರು, ಈಗ ಸಿಟೀಸ್ ಅಕ್ಕಪಕ್ಕದಲ್ಲಿ ಯಾರು ಬೇಸಾಯನೇ ಮಾಡ್ತಾಯಿಲ್ಲ, ಎಲ್ಲ ಖಾಲಿ ಬಿದ್ದಿದೆ ಅಲ್ವಾ? ಹಾಗಾಗಿ ಎಲ್ಲೋ ಒಂದು ಕಡೆ ಗೌರ್ಮೆಂಟು ಕೂಡ ಸಹಕಾರ ಕೊಡಬೇಕು. ಆಮೇಲೆ ರೈತರು, ನಾನು ಹೇಳಿದೆ, ಸುಸೈಡ್ ಮಾಡ್ಕೊಳ್ಳೋದೇ ಒಂದು ಸೊಲ್ಯೂಷನ್ ಅಲ್ಲ. ಈಗ ಕೋಲಾರ ಆ ಕಡೆ ಸುಸೈಡ್ ಕಡಿಮೆ, ಹಾರ್ಡ್ ವರ್ಕ್ ಮಾಡ್ತಾರೆ. ನೋಡಿ ಸರ್, ನಿಜವಾಗ್ಲೂ ಹೆಂಗೆ ಸರ್ ಅದು ನೀರು 2,000-2,500 ಅಡಿ ಹೋಗಿದೆ, ನೀರಿಲ್ಲ. ಅಲ್ಲಿ ಕಡಿಮೆ ತರಕಾರಿ ಬೆಳೀತಾರೆ ಸರ್ ಅವರು. ಅಲ್ಲ, ಹಾಗೆ ಇಲ್ಲೂ ಕೂಡ ನಮ್ಮ ರೈತರು. ನಾನು ಬೆಳಿತೀನಿ ಮೇಡಮ್, ನಾನು ಟೊಮ್ಯಾಟೊ ಬಿಡಲ್ಲ. ಹೋದ್ ಸರಿ ಲಾಸ್ ಆಯ್ತು, ನಾನು ಈ ಸರಿ ಅದನ್ನ ತೆಗಿತೀನಿ. ಎಷ್ಟು ಹಠ ಇದೆ ಸರ್ ಅವರಿಗೆ, ಸಖತ್ತು ಸರ್. ಬಟ್ ಅಲ್ಲೂ ಕೂಡ ಈಗ ಎಲ್ಲ ಜನಗಳನ್ನೆಲ್ಲ ಓದ್ಸಕ್ಕೆ ಕಳಿಸ್ತಾ ಇದ್ದಾರೆ. ಎಲ್ಲೂ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಅದೇ ರೈತರಿಗೆ ನಾನು ಪಡೋ ಕಷ್ಟ ನನ್ನ ಮಕ್ಕಳು ಪಡೋದು ಬೇಡ. ನನಗೆ ಎಷ್ಟೇ ಕಷ್ಟ ಆಗಲಿ ಸರ್, ಇಲ್ಲಿ ನನ್ನ ಹತ್ರ ಬರ್ತಾ ಇದ್ದಾರೆ. ಈಗ ನಾನು ಕರಿಯಪ್ಪನವರ ಕೃಷಿ ಮಹಾವಿದ್ಯಾಲಯದಲ್ಲಿ
ಎಲ್ಲರೂ ಬಂದ್ಬಿಟ್ಟು ಪೇಮೆಂಟ್ ಕೊಟ್ಟು ಜನನ ಸೇರಿಸ್ತಾ ಇದ್ದಾರೆ. ರೈತರು ರೈತರಷ್ಟೇ ಅಲ್ಲ, ಈಗ ಸಿಂಗಲ್ ಪೇರೆಂಟು ಅವ್ರ ಹಸ್ಬೆಂಡ್ ಡ್ರೈವರ್ ಆಗಿ ಕುಡಿದು ಗಿಡಿದು ಏನೋ ಆಗಿರ್ತಾರೆ, ಅಂಥವ್ರು ಬಂದು ಸರ್ ನನಗೆ 4 ಜನ ಮನೆಗಳಲ್ಲಿ ಭಕ್ತಿ ಬರೆದ್ರು ಪರವಾಗಿಲ್ಲ, ನನಗಿರೋ ಕಷ್ಟ ಇವ್ರಿಗಿರಬಾರ್ದು ಅಂತ ಹೇಳ್ತಾರೆ ಅಂದರೆ ಅವರು ಮಾನಸಿಕವಾಗಿ ಎಷ್ಟು ನೊಂದಿರಬೇಕು. ಹಾಗಾಗಿ ಅಂಥವ್ರೇನು ಮಾಡ್ತಾರೆ, ಅವ್ರ ಮಕ್ಕಳು ಚೆನ್ನಾಗಿ ಓದ್ತಾರೆ. ನಾನು ಹೇಳ್ತೀನಿ, ಗಮನಿಸಿದ್ದೀನಿ. ಅಪ್ಪ ಅಮ್ಮನ ಏನಾರು ಮಾಡಿ ಮುಂದೆ ತರಬೇಕು ಅಂದರೆ ಇವ್ರು ಓದಬೇಕಲ್ಲ, ನೀವು ಹೇಳೋದೇ ಬೇಕಿಲ್ಲ ಅವ್ರಿಗೆ. ಅವ್ರ ಮನೆಯ ಪರಿಸ್ಥಿತಿನೇ ಅವ್ರನ್ನ ಓದಂಗೆ ಮಾಡುತ್ತೆ. ಹಾಗಾಗಿ ನಮ್ಮ ರೈತರು ಕೂಡ ತಮ್ಮ ಕೈಲಾದಷ್ಟು ಏನಾದರೂ ಮಾಡಿ ನಾವು ದುಡಿಬೇಕು. ಪ್ರಾಣ ಕಳ್ಕೊಂಬಿಟ್ರೆ ಅವ್ರು ಪ್ರಾಣ ಕಳ್ಕೊತಾರೆ ಅಂದ್ಕೊಳ್ಳಿ, ಅವ್ರ ಫ್ಯಾಮಿಲಿ ಪಡೋ ಕಷ್ಟ ಅವ್ರಿಗೇನು ಗೊತ್ತಾಗುತ್ತೆ ನೆಕ್ಸ್ಟು. ಅದನ್ನು ಕೂಡ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇವನಿದ್ರೇ ಬದುಕೋದು ಕಷ್ಟ ಅಂತ ಅನ್ನೋದಾದರೆ, ಇವನೇ ಇಲ್ಲದೇ ಇದ್ಮೇಲೆ ಪಾಪ ಅವ್ರ ಜೀವನ ಹೇಗೆ? ಅಂದರೆ ಅವ್ರ ಕುಟುಂಬದಲ್ಲಿ ಕುತ್ಕೊಂಡು ಮುಕ್ತವಾಗಿ ಮಾತಾಡಬೇಕು ಅನ್ಸುತ್ತೆ. ಈ ಥರ ಇದೆ, ಈ ಥರ ಇದೆ, ಬಚ್ಚಿಟ್ಕೋಬಾರ್ದು. ವಿಷಯನ ಕ್ಲೀನಾಗಿ ಮಾತಾಡಬೇಕು. ಅವಾಗ ಎಲ್ಲಿ ತೊಂದರೆ ಆಗ್ತಾಯಿದೆ ಎಲ್ಲರೂ ಸೇರಿ ದುಡಿಬೇಕು, ಏನಾರು ಮಾಡಿ ಅರ್ನ್ ಮಾಡಬೇಕು ಅನ್ನೋ ಫೀಲಿಂಗ್ಸಲ್ಲಿ ಬದುಕಬೇಕು ಹೊರತು ಸುಸೈಡ್ ಸೊಲ್ಯೂಷನ್ ಅಲ್ಲ. ಅದನ್ನು ನಾವು ಎನ್ಕರೇಜ್ ಮಾಡಲ್ಲ. ಅದು ತಪ್ಪೇ. ಹಂಗಂತ ಅಂದ್ಬಿಟ್ಟು ನನಗೆ ಏನೋ 108 ಕಾರಣ. ಈಗ ಕಳ್ಳನಿಗೂ ಒಂದು ಪಿಳ್ಳನ ಅಂತಾರೆ, ಬೇಕಾದಷ್ಟು ಕಾರಣ ಇರ್ತದೆ ಕಳ್ತನ ಮಾಡೋಕ್ಕೆ ಅವನಿಗೆ. ಬಟ್ ಕಳ್ತನೇ ಅದು ತಪ್ಪೇ. ಅದಕ್ಕೆ ಬದಲಾಗಿ ಬೇರೆ ದಾರಿಗಳನ್ನ ಹುಡ್ಕೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಈಗ ನೀವೇ ಆಗಲಿ ನಾನೇ ಆಗಲಿ ಯಾವುದೋ ಒಂದು ಸ್ಟೇಜಲ್ಲಿ ಹಿಂಸೆ ಪಟ್ಟಿರ್ತೀವಿ. ಅದರಿಂದ ನಾವು ಈಚೆ ಬಂದ ಮೇಲೆ ಮನುಷ್ಯರಾಗಿ ಎತ್ತರಕ್ಕೆ ಬೆಳೆದಿದ್ದೀವಿ. ನೀವು ಎತ್ತರಕ್ಕೆ ಬೆಳಿಬೇಕು ಅಥವಾ ಜೋರಾಗಿ ಫಾಸ್ಟಾಗಿ ಓಡಬೇಕು ಅಂತಂದರೆ ಹಿಂದೆರಡು ಹೆಜ್ಜೆ ಹೋಗಲೇಬೇಕು. ಅಂದರೆ ನೀವು ಒಂದು ಸರಿ ಹೇಳಿದ್ರಿ ಸರ್, ನನಗೆ ನೆನಪಿದೆ, ನೀನು 1 ಹೆಜ್ಜೆ ಇಡು ಸಾಕು, ನೇಚರ್ ನಿನ್ನ ಜೊತೆ 100 ಹೆಜ್ಜೆ ಇಡುತ್ತೆ ಅಂತ ನೀವು ಒಂದು ಸರಿ ಹೇಳಿದ್ರಿ. ಅಂದರೆ ರೈತರು ಆ ಥರ ಮನಸ್ಥಿತಿ ಬಂದಾಗ ಅವ್ರು ಆಲೋಚನೆ ಮಾಡಬೇಕು, ನಾನು ಹಿಂದಕ್ಕೆ ಹೋಗಬಾರ್ದು, ಮುಂದೆ ನಾನು ಹೆಜ್ಜೆ ಇಡಬೇಕು ಅಂತ ಹೇಳಿ. ಇದನ್ನು ಮುಕ್ತವಾಗಿ ಹಂಚ್ಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡಿ, ಅಥವಾ ಅವ್ರ ಫ್ರೆಂಡ್ ಜೊತೆನೋ ಅಥವಾ ಯಾರಾದರೂ ಅಧಿಕಾರಿಗಳ ಜೊತೆನೋ ಅಥವಾ ಯಾರೋ ಸೈಂಟಿಸ್ಟ್ಗಳ ಜೊತೆನೋ, ಕೃಷಿನಲ್ಲೇ ಪ್ರಾಬ್ಲಮ್ ಇದೆ ಅಂದರೆ ಮಾತಾಡಿಬಿಟ್ಟು, ಇಲ್ಲ ನಿಮ್ಮಂಥವ್ರ ಜೊತೆನೋ. ನೀವಂತೂ ಫೋನ್ ನಂಬರ್ ಎಲ್ರಿಗೂ ಕೊಟ್ಬಿಟ್ಟಿದ್ದೀರಾ ಸರ್. ವಾಟ್ಸಪ್ಪಲ್ಲಿ ಅದೊಂದು ಮಾಡಿದ್ದೀವಿ ನಾವು, ಉಚಿತ ಕೃಷಿ ಸಲಹಾ ಕೇಂದ್ರ ಅಂತ ಮಾಡಿ. ಹೌದು ಈಗ ರೈತರು ಅವ್ರ ಪ್ಲಾಟ್ಗೆ ಹೌದು, ಇದ್ರ ಬಗ್ಗೆ ಆ್ಯಕ್ಚುಲಿ ನಾನು ರೈತರಿಗೆ ಹೇಳಬೇಕು. ನಿವೃತ್ತಿ ಹೊಂದಿದ ನಂತರನೂ ಕೂಡ ಸಾಕಷ್ಟು ಸರ್ ಏನು ಕೃಷಿಕರಿಗೆ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಕೃಷಿ ಸಲಹಾ ಕೇಂದ್ರ ಅಂತ ಕನಕ್ಪುರದಲ್ಲಿ ಒಂದು ಆಫೀಸೇ ಇದೆ ಸರ್ದು, ಉಚಿತ ಕೃಷಿ ಸಲಹಾ ಕೇಂದ್ರ ಅಂತ ಒಂದು ಆಫೀಸೇ ಇದೆ. ಮತ್ತು ಸರ್ದು ನಂಬರ್ ಹೆಂಗೆ ಅಂತಂದ್ರೆ ಅದೊಂಥರ ಟೋಲ್ ಫ್ರೀ ನಂಬರ್ ಇದ್ದಂಗೆ, ಎಲ್ಲರ ಹತ್ರನೂ ನಂಬರ್ ಇದೆ, ಆಲ್ಮೋಸ್ಟ್ ನಂಬರ್ ಇದೆ. ಏನೇ ಆದ್ರೂ ದಯವಿಟ್ಟು ಮುಕ್ತವಾಗಿ ಮಾತಾಡಿ, ಮುಕ್ತವಾಗಿ ಹಂಚ್ಕೊಳ್ಳಿ. ಆ ಥರ ಎಲ್ಲ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ ಅನ್ನೋದು ಒಂದು ನಮ್ಮ ಒಂದು ಪಾಡ್ಕಾಸ್ಟಿಂದ ಅವರಿಗೆ ಒಂದು. ಅದೇ ನಾನು ಹೇಳಿದ್ರೆ, ನಿಮ್ಮ ಲೈಫಲ್ಲಾಗಲಿ ನಮ್ಮ ಲೈಫಲ್ಲಾಗಲಿ ಆ ಥರ ಒಂದು ಟಫ್ ಟೈಮನ್ನು ನಾವು ಫೇಸ್ ಮಾಡಿದಾಗ ಮಾತ್ರ ನೀವು ಮನುಷ್ಯರಾಗಿ ಬೆಳೆಯೋಕ್ಕೆ ಸಾಧ್ಯ. ಅದು ನಮ್ಗೆ ಮಾಡುತ್ತೆ ಆ ಥರ. ಹಾಗಾಗಿ ರೈತರಿಗೂ ಕೂಡ ಎಲ್ಲೋ ಒಂದು ಕಡೆ ಕಷ್ಟದ ಕಾಲ ಬಂದಿರುತ್ತೆ. ಅದನ್ನು ಅವರು ಪಾಸಿಟಿವ್ ಆಗಿ ತಗೊಂಡು ನಾನು ಏನಾರ ಮಾಡಿ ಉದ್ಧಾರ ಆಗಬೇಕು ಅನ್ನೋ ಒಂದು ಫೀಲಿಂಗ್ಸ್ ಬಂದಾಗ ಎಲ್ಲ ಸಪೋರ್ಟ್ ತೊಗೊಳ್ಳಿ. ಗೌರ್ಮೆಂಟ್ ಕೊಡ್ತದೆ ಸಪೋರ್ಟ್ ತೊಗೊಳ್ಳಿ. ಅದರ ಸೋಷಿಯಲ್ ವರ್ಕರ್ಸ್ ಎಷ್ಟೋ ಜನ ಇರ್ತಾರೆ, ಅವ್ರದ್ದು ಹೆಲ್ಪ್ ತೊಗೊಳ್ಳಿ. ನಾನು ಭಾಳ ಜನ ಕೌನ್ಸಿಲಿಂಗ್ ಮಾಡ್ತಾ ಇರ್ತೀನಿ. ಅವರು ಎಲ್ಲ ಒಂದು ಕಡೆ ಫೋನ್ ಮಾಡ್ತಾರೆ, ಹಿಂಗಾಗಿದೆ ಸರ್ ಏನು ಮಾಡೋದು ಅಂತ. ಅದಕ್ಕೆ ಸೊಲ್ಯೂಷನ್ ಇರುತ್ತೆ, ಬಟ್ ಅವ್ರಿಗೆ ಆ ಹುಡುಕೋ ಪ್ರಯತ್ನ ಮಾಡೋಕ್ಕಾಗಲ್ಲ ಅವ್ರಿಗೆ. ಬಟ್ ನಮಗೆ ಆ ಶಕ್ತಿ ಕೊಟ್ಟಿರ್ತಾನೆ. ಅವ್ರ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಎಲ್ಲಿ ಸೊಲ್ಯೂಷನ್ ಹುಡುಕಬೇಕು ಅಂತ ಹೇಳೋಕ್ಕೆ ನಮಗೆ ಶಕ್ತಿ ಕೊಟ್ಟು ಅದನ್ನು ಉಪಯೋಗಿಸ್ಕೋಬೇಕು ಅವರು. ಹೌದು ಸರ್, ಹೌದು. ಅದು ಬಿಟ್ಬಿಟ್ಟು ಯಾರಿಗೂ ಹೇಳಿದೆ ಏನೂ ಮಾಡಿದೆ ಸುಮ್ಮನೆ ಇದ್ದಕ್ಕಿದ್ದಂಗೆ ತಡೆಯಪ್ಪ ನೀನು ಬದುಕಿರೋದು ಯಾಕೆ ಅಂತ ಯೋಚನೆ ಮಾಡೋದು ತಪ್ಪು. ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರೆ. ನಿಜವಾಗ್ಲೂ ರೈತರಿಗೆ ಇದೊಂದು ಮೆಸೇಜ್ ಹೋಗಲಿ ಅಂತಲೇ ನನ್ನ ಒಂದು ಭಾವನೆ. ಅಂದರೆ ಕುಟುಂಬದವರೊಟ್ಟಿಗೆ ಮಾತಾಡಿ, ಫ್ರೆಂಡ್ಸ್ ಹತ್ರ ಮಾತಾಡಿ, ಮತ್ತು ಎಷ್ಟೊಂದು ಜನ ನಿಮಗೋಸ್ಕರ ಇರ್ತಾರೆ. ಒಂದು ದಯವಿಟ್ಟು ಆ ಒಂದು ಕೆಲಸಕ್ಕೆ ದಯವಿಟ್ಟು ಕೈ ಹಾಕಬೇಡಿ ಅಂತ ಕೇಳ್ಕೊಂತ, ಅವನ ಮಗಳ ಮದುವೆನ ಅಷ್ಟು ಜೋರಾಗಿ ಮಾಡ್ದ, ನಾನು ಮಾಡಬೇಕು ಅಂತ. ಜಮೀನನ್ನು, ನಿಮಗೆ ಅನ್ನ ಕೊಡುವಂತಹ ಜಮೀನನ್ನು ಮಾರಿದ್ರೆ ಮುಂದಕ್ಕೆ ಏನು ಮಾಡ್ತೀರಾ? ನಂತರ ನೀವು ಬದುಕೋಕ್ಕಾಗಲ್ಲ, ನಿಮ್ಮ ಥರ ನಾವು ಬದುಕೋಕ್ಕಾಗಲ್ಲ. ಹಾಗಿದ್ರೆ ಪ್ರಪಂಚದಲ್ಲಿ ಸೃಷ್ಟಿ ಏನು ಮಾಡ್ತಿತ್ತು ಅಂದರೆ ಒಂದೇ ಥರ ಸೃಷ್ಟಿ ಮಾಡಬೇಕು.